ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಡಿಸೆಂಬರ್ 2023 ಶುಕ್ರವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಪುಷ್ಯ ನಕ್ಷತ್ರ, ವೈದ್ಯುತಿ ಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ 2024 ವರ್ಷ ಭವಿಷ್ಯ. ತುಂಬಾ ಜನ ಕಾಯ್ತಿದ್ದೀರಿ, ನನಗೆ ಗೊತ್ತಿದೆ. ನಮ್ಮ ರಾಶಿಗೆ ಹೇಗಿದೆ, ಏನ್ ಎಚ್ಚರಿಕೆಗಳನ್ನ ತಗೋಬೇಕು, ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ವೃತ್ತಿಯಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ. 2024 ಜನವರಿ 1 ನಿಜವೇ ನಮ್ಮ ವೈದಿಕವಾಗಿ ನಾವು ಯುಗಾದಿಗೆ ನೋಡ್ತೇವೆ, ಆದ್ರೆ ಸಾಮೂಹಿಕವಾಗಿ ಎಲ್ಲರೂ ನೋಡೋದ್ರಿಂದ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಿಮ್ಗೆ ಅದೊಂದು ಇಷ್ಟ. ನಮ್ಮ ವರ್ಷ ಭವಿಷ್ಯ ಅದು ತಿಳ್ಕೋಬೇಕು ಗುರುಗಳೇ, ಜನವರಿ 1 ಮೇಲೆ ಹೇಗಿರುತ್ತೆ ಅನ್ನತಕ್ಕಂಥದ್ದು ಖಂಡಿತ ತಿಳಿಸ್ಕೊಡ್ತಿದ್ದಾನೆ. ಮೇಷ ರಾಶಿಗೆ ವರ್ಷ ಭವಿಷ್ಯ 2024 ನೋಡಿ. ಜನವರಿ 1ನೇ ತಾರೀಕಿಗೆ ಆ ಗ್ರಹಗಳ ಬಲಾಬಲವನ್ನ ನೋಡ್ತೇವೆ. ಇಡೀ ವರ್ಷಕ್ಕೆ ಹೇಗಿದೆ, ಗುರುವಿನ ಬದಲಾವಣೆ. ಮೇ 1ನೇ ತಾರೀಕಿಗೆ ಗುರು ಕೃತಿಕಾ ನಕ್ಷತ್ರ ಸಾರದಲ್ಲಿ ವಿಶೇಷವಾಗಿ ವೃಷಭ ರಾಶಿಗೆ ಹೋಗ್ತಾನೆ. ಅದರ ನಡುವೆ ವಿಶೇಷವಾಗಿ ಶನಿ ಗುರು ಸಾರಕ್ಕೆ ಬರೋದು, ರಾಹು ಬುಧನ್ ಸಾರದಿಂದ ಶನಿ ಸಾರಕ್ಕೆ ಬರತಕ್ಕಂಥದ್ದು, ಉತ್ತರಾಭಾದ್ರ ನಕ್ಷತ್ರ ಪ್ರಭಾವಕ್ಕೆ ಬರೋದು, ಕೇತು ಕುಜನ ಸಾರದಿಂದ ಚಂದ್ರ ನಕ್ಷತ್ರ ಭಾವಕ್ಕೆ ಬರತಕ್ಕಂಥದ್ದಾಗುತ್ತೆ. ಇವುಗಳ ಬದಲಾವಣೆ ಮೇಲೆಯೇ ನಾವು ಈ ಒಂದು ವರ್ಷ ಭವಿಷ್ಯದ ಒಂದು ಲೆಕ್ಕಾಚಾರ ತೆಗೆದುಕೊಳ್ತಕ್ಕಂಥದ್ದಾಗುತ್ತೆ. ಮೇ ಇಂದ ಅಕ್ಟೋಬರ್ ವರೆಗೂ ಗುರು ನೇರವಾಗಿರ್ತಾನೆ, ಆ ನಂತರ ವಕ್ರ ಆಗ್ತಾನೆ. ಅದರ ಒಂದು ಗಮನ ನೋಡ್ಕೋಬೇಕಾಗುತ್ತೆ. ನಿಮಗೆ ರಾಜಯೋಗ ಗ್ರಹಗಳು ಬಹು ವಿಶೇಷವಾಗಿ ಸೂರ್ಯ ಗುರು ಇವರಿಬ್ಬರು ಅತಿ ವಿಶೇಷ. ಅದರ ಜೊತೆಲಿ ಕುಜನ ಬಲಾಬಲವನ್ನ ನೋಡ್ತೇವೆ. ರಾಹುಕೇತು ಎಷ್ಟಿದ್ದರೂ ತೊಂದರೆ ಕೊಡ್ತಕ್ಕಂಥ ಛಾಯಾಗ್ರಹಗಳು. ಕೇತು ಬಂದು ವಿಶೇಷವಾಗಿ ಇಂಟರ್ನಲ್ ಫೈರ್, ಒಳಗಡೆ ಒಂದು ಧ್ವಂಸ ಮಾಡತಕ್ಕಂಥ ಪ್ರವೃತ್ತಿ. ರಾಹು ಎಕ್ಸ್ಟರ್ನಲ್ ಫೈರ್, ಹೊರಗಡೆ ಬಂದು ಯುದ್ಧ ಮಾಡತಕ್ಕಂಥ ಒಂದು ಪ್ರಭಾವ. ಶನಿ ನಿಮಗ ಬಾಧಕ, ನಿಮಗ್ ತೊಂದರೆ ಕೊಡ್ತಕ್ಕಂಥವ್ನು. ಬುಧ ಬುದ್ಧಿ ಕೆಡಿಸ್ತಕ್ಕಂಥವ್ನು. ಶುಕ್ರ ಅವನು ನಿಮಗೆ ತೊಂದರೆ ಕೊಡ್ತಕ್ಕಂಥವ್ನು. ನಿಮಗೆ ಯೋಗ ಗುರುವೇ. ಆದರೆ ಇದು ನೋಡಿ, ಜನವರಿ 1ರಿಂದ ಈ ಏಪ್ರಿಲ್ ವರೆಗೂ ಗುರು ಜನ್ಮ ಗುರುವಾಗಿ ಇರ್ತಾನೆ ಬಾಧೆಯೇ. ಮೊದಲ ಈ 4 ತಿಂಗಳು, ನಂತರ 5 ತಿಂಗಳು, 6 ತಿಂಗಳು, ಆ ನಂತರದ 2 ತಿಂಗಳು ಅಂತ ಲೆಕ್ಕಾಚಾರಕ್ಕೆ ತಗೋತೇವೆ. ಮೊದಲ ಈ 4 ತಿಂಗಳು ಒದ್ದಾಟವೇ ಸ್ವಲ್ಪ, ಯಾಕಂದ್ರೆ ಅಶ್ವಿನಿಯಿಂದ ಭರಣಿಗೆ ಬರ್ತಾನೆ. ಭರಣಿಯಿಂದ ಕೃತಿಕಾ ನಕ್ಷತ್ರಕ್ಕೆ ಬಂದಾಗ ಒಂದ್ ಸ್ವಲ್ಪ ಚೇತರಿಕೆ ಕಂಡರು. ಜನ್ಮ ರಾಮ ವನವಾಸ ರಾಮ ಅಂತ ಹೇಳ್ತೇವೆ. ಅಲ್ಲೇನೋ ವನವಾಸ. ಅದರಲ್ಲೂ ಶನಿ ಬೇರೆ ನಿಮ್ಮನ್ನ ನೋಡ್ತಿದ್ದಾನೆ, 3ನೇ ಭಾವದಿಂದ ನೋಡ್ತಿದ್ದಾನೆ. ಅದೊಂದು ಬೇರೆ ಇರತಕ್ಕಂಥದ್ದು. ಅವ್ನು ನೋಡೋದೇ ಕಾಕದೃಷ್ಟಿ. ಸೊ ಕಾಕದೃಷ್ಟಿ ಪ್ರಭಾವ ಅಂತ ಹೇಳಿದ್ರೆ ಅಲ್ಲೊಂದು ಕೆಡಿಸೋದು, ಅಲ್ಲೊಂದು ಆರೋಗ್ಯ ಕೆಡಿಸೋದು, ಬುದ್ಧಿ ಕೆಡಿಸೋದು, ವ್ಯವಹಾರ ಕೆಡಿಸೋದು. ತುಂಬಾ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರಿಗೆ ಅವಮಾನ ಪ್ರಸಂಗಗಳು ಆಗುತ್ತವೆ. ತುಂಬಾ ದೊಡ್ಡ ಸ್ಥಾನ, ರಾಜಕೀಯ, ಸಾಮಾಜಿಕ. ಯಾಕಂದ್ರೆ ಶನಿಯನ್ನ ವಿಶೇಷವಾಗಿ ನಾವು ಮಕರ ರಾಶಿ, ಕುಂಭ ರಾಶಿ ಹಾಗೂ ಮೀನ ರಾಶಿಗೆ ಬಂದಾಗ ಜನಸೇವೆ ಕೆಲಸ ಅಂತ ಹೇಳ್ತೇವೆ. ಜನಾನುರಾಗಿ ಕೆಲಸ. ಈ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಲಾಯರು, ರಾಜಕಾರಣಿಗಳು, ದೊರೆಮಟ್ಟದ ವ್ಯಕ್ತಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು, ಕಂಪನಿಗಳು, ತುಂಬಾ ದೊಡ್ಡ ದೊಡ್ಡ ಮಾಲ್ಸ್ ಕಟ್ಟಿದ್ದೀರಾ, ಮೈನಿಂಗ್ ಬಿಸ್ನೆಸ್ ನಡೆಸ್ತಿದ್ದೀರಾ, ಲಿಕ್ಕರು, ಸ್ಟೀಲು, ಸಿಮೆಂಟು, ಎಕ್ಸ್ಪೋರ್ಟು, ಇಂಪೋರ್ಟು, ಸಾವಿರಾರು ಮಂದಿಗೆ ಉದ್ಯೋಗ, ಸಾವಿರಾರು ಮಂದಿಗೆ ರೆಪ್ರೆಸೆಂಟೇಟಿವ್ ಆಗಿ ನಿಂತಿರ್ತಕ್ಕಂಥ ಸ್ಥಾನಗಳು. ಅಲ್ಲೆಲ್ಲೋ ಒಂದು ಅಳುಕಿನ ಭಾವ ಆಗತಕ್ಕಂಥದ್ದಾಗುತ್ತೆ. ಅಲ್ಲಿ ಗಮನಿಸಿ ನೋಡಿ, ಮೇಷ ಲಗ್ನದ ಒಂದು ದೊರೆ ಮಟ್ಟದ ವ್ಯಕ್ತಿ ಇಡೀ 3ನೇ ಬಾರಿಗೆ
ನೋಟಿಸ್ ಕಳಿಸುತ್ತೆ. 3ನೇ ಬಾರಿಗೆ ಬರ್ಬೇಕಪ್ಪ, ನಿನಗೆ ಇಡಿ ಮಟ್ಟದ ಇದಿದೆ, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅನ್ನತಕ್ಕಂಥದ್ದು. ಇಲ್ಲೊಂದು ಮಾಲ್ನ ವಿಚಾರಕ್ಕೆ ಅಲ್ಲೊಂದು ಗಲಾಟೆಗಳು ನಡೆಯುತ್ತೆ. ಅಲ್ಲೂ ಕೂಡ ಮೇಷ ಲಗ್ನ ಮೇಷ ರಾಶಿಯವರಿಗೆ ಸಂಬಂಧಪಟ್ಟಂತ ಒಂದು ವಿಚಿತ್ರವಾದಂತ ಕಾಂಬಿನೇಷನ್ ಅಲ್ಲಿದೆ. ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ, ಉದಾಹರಣೆ ಅಷ್ಟೇ. ಅಷ್ಟು ದೊಡ್ಡ ಸ್ಥಾನ, ಅಷ್ಟು ದೊಡ್ಡ ಗತ್ತು, ಅಷ್ಟು ದೊಡ್ಡ ಉತ್ತರಾಧಿಕತ್ವ ಬರಲಿಕ್ಕೆ ಯೋಗಗಳು ಅದು ಸಾಮಾನ್ಯದ್ದಲ್ಲ. ಒಂದು ದೊರೆ ಆಗೋದು, ದೊರೆ ಮಟ್ಟದ ವ್ಯಕ್ತಿತ್ವ, ಅಂತಹದ್ದು ಒಂದು ಬಿಸ್ನೆಸ್ ಮಾಡೋದು ಅನ್ನತಕ್ಕಂಥದಕ್ಕೆ. ಸೊ ಈ 4 ತಿಂಗಳು ಸ್ವಲ್ಪ ಜಾಗರೂಕತೆಯಿಂದಿರಿ. ಏನಾದ್ರೂ ತಪ್ಪು ಮಾಡಿದ್ರೆ ದಂಡನೆಯೇ, ಅವಮಾನವೇ, ಅಪಮಾನವೇ. ಯಾವಾಗ್ಲೂ ಮಾಡಿದಂತ ತಪ್ಪು ಇವತ್ತು ಹೊರಗಡೆ ಬರ್ಬೋದು. ಹೌದು, ನಮ್ಮ ಹತ್ರ ಬಂದು ಸೇರ್ಕೋತಾರೆ. ತುಂಬಾ ಒಳ್ಳೇದ್ ಮಾಡಿದ್ರೆ ಒಳ್ಳೆಯವ್ರು ಬಂದು ಸೇರ್ಕೋತಾರೆ. ತುಂಬಾ ಕೆಟ್ಟದ್ ಮಾಡಿದ್ರೆ ನಮ್ಮ ಕೆಟ್ಟ ಸಮಯ ಬಂದಾಗ ಸೇರ್ಕೋತಾರೆ. ಜನ್ಮರಾಮ ರಾಮಚಂದ್ರ ಪ್ರಭುವಿಗೆ ಆ ಒಂದು ಜನ್ಮರಾಮ ಬಂದಾಗಲೇ ವನವಾಸಕ್ಕೆ ಹೋಗಿದ್ದು ಅನ್ನೋ ಒಂದು ಮಾತು ಹೇಳ್ತಾರೆ. ಅಲ್ಲಿ ಮರಳಿ ಅದೇ ಮನೆ, ಆ ಒಂದು ಕಂಟಕ. ಅದಕ್ಕೆ ರಾಮರು ಯಾವತ್ತೂ ನೆಮ್ಮದಿ ನೋಡ್ಲೇ ಇಲ್ಲ. ಅದ ಅಪ್ಪ ಇರ್ಬೋದು, ಅಮ್ಮನ ಬಳಿ ಪ್ರೀತಿ ಇರ್ಬೋದು, ಸಂಗಾತಿಯ ಪ್ರೀತಿ ಇರ್ಬೋದು, ಸೋದರನ ಪ್ರೀತಿ ಇರ್ಬೋದು, ಮಿತ್ರನ ಪ್ರೀತಿ ಇರ್ಬೋದು, ಮಕ್ಕಳ ಪ್ರೀತಿ ಇರ್ಬೋದು, ಬಂಧುವಿನ ಪ್ರೀತಿ ಇರ್ಬೋದು. ಕೈ ತುತ್ತು ಕೊಟ್ಟು ಬೆಳೆಸಿದ ಕೈಕೇಯಿ ದೇವಿಯೇ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿಬಿಡುತ್ತೆ. ಸೊ ಅಂತ ಒಂದು ಪ್ರಭಾವ. ಅದರಿಂದ ಮೇಷರಾಶಿಯವರು ಈ 4 ತಿಂಗಳು ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟೂ ಉತ್ತಮ. ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ಇನ್ನೊಂದು ಯಾವುದೋ ಯಾವಾಗ್ಲೂ ಮಾಡಿದ್ದು ಉಲ್ಪಣ ಆಗ್ಬಿಡ್ಬೋದು. ತುಂಬಾ ಹುಷಾರಾಗಿರಿ. ಅದರಲ್ಲೂ ಈ ಮಾರ್ಚ್ವರೆಗಂತೂ ತುಂಬಾ ಹುಷಾರಾಗಿರಿ. ಯಾಕಂದ್ರೆ ಶನಿ ರಾಹು ಸಾರದಲ್ಲಿದ್ದಾನೆ. ಗುರು ಸಾರಕ್ಕೆ ಬಂದಾಗ ಅಲ್ಲೊಂದು ಚೇತರಿಕೆ ಕೊಡ್ತಾನೆ. ಯಾಕಂದ್ರೆ ಗುರು ಬದಲಾಗ್ಬೇಕಲ್ವಾ. ಸೊ 1 ತಿಂಗಳು ಮೊದಲೇ ನಿಮಗೆ ಒಂದು ಒಳ್ಳೆ ಸುದ್ದಿಗಳನ್ನ ಕೊಡ್ಲಿಕ್ಕೆ ಆಗ್ತದೆ. ಅದರಲ್ಲೂ ನೋಡಿ, ಆ ಸೂರ್ಯ ಕುಜ ರಾಜಸಗ್ರಹಗಳು, ರಾಶಿಯಾಧಿಪತಿಯೇ ಲಗ್ನಾಧಿಪತಿಯೇ ಭಾಗ್ಯಸ್ಥಾನದಲ್ಲಿ ಕುಳಿತಿರತಕ್ಕಂಥ ಕುಜ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸೂರ್ಯ ಅಧಿಕಾರದಲ್ಲಿದ್ರೆ ನಿಮ್ಮನ್ನ ಅಧಿಕಾರ ಹುಡುಕಿಕೊಂಡು ಬರತಕ್ಕಂಥ ಒಂದು ಭಾವಾರ್ಥ, ಹೆಸರು, ಕೀರ್ತಿ, ಗೌರ್ಮೆಂಟ್ ಪ್ರಾಜೆಕ್ಟುಗಳು, ಗೌರ್ಮೆಂಟ್ ವ್ಯವಹಾರಗಳು, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ಗೆ ಅಂದ್ರೆ ಸ್ವಂತ ಬಿಸ್ನೆಸ್, ಸ್ವಂತ ಕೆಲಸ, ಸ್ವಂತ ವ್ಯವಹಾರಗಳು, ಮೈನಿಂಗು, ಈ ಒಂದು ಗ್ರಾನೈಟು, ಕ್ರಷರು, ದೊಡ್ಡ ದೊಡ್ಡ ರೋಡ್ ಕಾಂಟ್ರಾಕ್ಟ್ಗಳು ಮಾಡಿಸ್ತಕ್ಕಂಥ ದೊಡ್ಡ ದೊಡ್ಡ ವೆಹಿಕಲ್ಸ್ ನ ಬಿಸ್ನೆಸ್, ತುಂಬಾ ದೊಡ್ಡ ದೊಡ್ಡ ವಾಹನಗಳ ತಯಾರಿಕೆ, ಮಾರಾಟ, ಎಲೆಕ್ಟ್ರಿಕಲ್ ವೆಹಿಕಲ್ಸ್. ನೀವು ಗಮನಿಸಿ ನೋಡಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನ ತಗೊಂಡ್ ಬಂದಿದ್ದಾರೆ. ಒಂದು ನಮ್ಮ ಸರ್ಕಾರದ್ದೇ ಒಂದು ಕಾರ್ಗೋ ಅನ್ನತಕ್ಕಂಥದ್ದು ಒಂದು ಟ್ರಾನ್ಸ್ಪೋರ್ಟ್ ಅನ್ನ ಶುರು ಮಾಡಿದ್ದಾರೆ ನೋಡಿ. ಇದೆಲ್ಲ ಕಾರ್ಯಕತ್ವಗಳು ಆಟೋಮ್ಯಾಟಿಕ್ಲಿ ಅದು ಒಂದು ಕಾಂಬಿನೇಷನ್ ಅಲ್ಲಿ ಬಂದ್ಬಿಡುತ್ತೆ. ಶನಿಯಿಂದ 11ನೇ ಮನೇಲಿ ಸೂರ್ಯ. ಸೊ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಈ ಭೂಮಿ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಇರ್ಬೋದು, ಇಲ್ಲ ಸಣ್ಣ ಮಟ್ಟದ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಭೂಮಿ ಕೊಂಡುಕೊಳ್ಳೋದು, ಮಾರೋದು, ತಗೊಳ್ಳೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ವಿಶೇಷವಾಗಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ಈ ಒಂದು ಕಾಂಟ್ರಾಕ್ಟ್ ಕೆಲಸಗಳು ಮಾಡಿಸೋದು, ಲೇಔಟ್ ಡೆವಲಪ್ಮೆಂಟ್ಗಳು ಮಾಡಿಸ್ತಕ್ಕಂಥದ್ದು, ಇಂತಹವುಗಳಲ್ಲಿ ಈ ಮೇಯಿಂದ ಅಕ್ಟೋಬರ್ ವರೆಗೂ ಕುಂಭದ್ರೋಣ ಮಳೆ ಆಗತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಅಕ್ಟೋಬರ್ ವರೆಗೂ ನೀವು ಏನ್ ಮಾಡ್ತಿರೋ ಬಂಗಾರದ ಬೆಳೆ ಅಂತ ಹೇಳ್ತಾನೆ. ದವಸ ಧಾನ್ಯ, ಸ್ಟೋರೇಜ್ ಸಿಸ್ಟಮ್, ಆಮೇಲೆ ವೇರ್ ಹೌಸ್ ಸಿಸ್ಟಮ್, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಜಡ್ಜ್ ಮಟ್ಟದ ಹುದ್ದೆಗೆ ಪ್ರಯತ್ನ ಮಾಡ್ತಿದ್ದೀರಾ, ನ್ಯಾಯಾಂಗ, ಧಾರ್ಮಿಕ ರಂಗ. ಗುರು ವಕ್ರ ಬಿಡ್ತಿದ್ದಾಗಿಯೇ ಅದೊಂದು ಅದ್ಭುತ ಮಕ್ಕಳು. ಗುರು ವಕ್ರವಾಗಿರಬಾರ್ದು ಯಾರಿಗಾಗಲಿ ಜಾತಕದಲ್ಲಿ. ಈಗ ವಕ್ರ ಬಿಟ್ಟಿದೆ, ಆದ್ರೆ ಒಂಟಿ ಗುರು ಅವನ ಮೇಲೆ ಚಾಂಡಾಳ ಪ್ರವೃತ್ತಿಯಾಗಿ ರಾಹು ಸಾರದಲ್ಲಿ ನೋಡ್ತಿದ್ದಾನೆ. ರಾಹು ಬೇರೆ ಬುಧನ್ ಸಾರದಲ್ಲಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿರಿ. ಅಷ್ಟೊಂದಲ್ಲಿ ಬುಧ ಇದ್ದಾನೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಆದರೆ ಗಡಿಬಿಡಿಯ ವ್ಯವಹಾರಗಳು, ಈ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಇದ್ದಿದ್ದ ದುಡ್ಡೆಲ್ಲ ಹೋಗ್ಬಿಟ್ಟು ಬಂಗಾರ ತಗೋಬರೋದು, ವಿಪರೀತ ಇನ್ವೆಸ್ಟ್ಮೆಂಟ್ಗಳಂತ ಹೋಗೋದು, ಪಾರ್ಟ್ನರ್ಶಿಪ್ ಅಲ್ಲಿ ಹುಷಾರು. ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟೊಂದಲ್ಲಿದ್ದಾನೆ ನೋಡಿ. ಈ ವರ್ಷ ಭವಿಷ್ಯಗಳನ್ನ ಹೇಳುವಾಗ ಈ ಬುಧ, ಶುಕ್ರ, ಆಮೇಲೆ ಕುಜ, ಇವರು ಸೂರ್ಯ, ಚಂದ್ರ, ಇವ್ರುಗಳನ್ನ ನಾವು ಅಷ್ಟಾಗಿ ನಾವು ನೋಡಲ್ಲ. ಅವರು ಒಂಥರ ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ, 1.5 ತಿಂಗಳಿಗೊಮ್ಮೆ ಬದಲಾಗತಕ್ಕಂಥ ಗ್ರಹಗಳು. ಅಂದ್ರೆ ಒಂದ್ ಸಮಸ್ಯೆ 1 ತಿಂಗಳಿರ್ಬೋದು,
ಒಂದ್ ಕಣ್ಣೀರ್ ಒಂದ್ ತಿಂಗಳಿರ್ಬೋದು, ಒಂದ್ ಚೂರ್ ಅಪ್ಸೆಟ್, ಒಂದ್ ಜಗಳ, ಗಂಡ ಹೆಂಡತಿ ಜಗಳ ತರ, ಒಂದ್ 3 ದಿನ 4ನೇ ದಿನ ಸರಿ ಆಯ್ತು ಅನ್ನೋ ತರ ಮಿತ್ರನ್ ಜೊತೆ ಜಗಳ ಅನ್ನತಕ್ಕಂಥದ್ದು ಒಂದ್ ಸಣ್ಣ ಪುಟ್ಟದ್ದು. ಆದರೆ ಈ ಒಂದ್ ಜನವರಿ 1ರಿಂದ ಮೇ ಒಳಗಡೆ ಯಾರಿಗಾದ್ರೂ ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡಿದ್ರೆ ಗ್ಯಾರಂಟಿ ಚೆಕ್ ಬೌನ್ಸ್ ಕೇಸುಗಳು, ಕೋರ್ಟ್ಗೆ ಹೋಗಿ ನಿಲ್ಲತಕ್ಕಂಥದ್ದು, ಪೊಲೀಸ್ ಕೇಸ್ಗಳಿಗೆ ಇನ್ವಾಲ್ವ್ ತಕ್ಕಂಥದ್ದು ಆಗುತ್ತೆ. ಕಾಂಪ್ರಮೈಸ್ಗೆ ಹೋಗ್ಲಿಕ್ಕೆ ಆಗುತ್ತಾ ನೋಡಿ? ಕಾಂಪ್ರಮೈಸ್ ಕಾಲಕ್ಕೆ ಬಿದ್ಬಿಡಿ. ಯಾಕಂದ್ರೆ ಜನ್ಮರಾಮ ವನವಾಸ ರಾಮ ನಿಶ್ಚಿತ. ನಿಮ್ ಮನೆಯಲ್ಲಿ ನಿಮ್ ಸೋದರ ಕಾರಕತ್ವನೋ, ಕುಟುಂಬದ ಸ್ತ್ರೀಯಿಂದಲೋ, ವ್ಯವಹಾರದಿಂದಲೋ, ಪಾಲುದಾರಿಕೆಯಿಂದಲೋ, ಪಾರ್ಟ್ನರ್ಶಿಪ್ ಇಂದಲೋ ಅಲ್ಲೊಂದು ಎಳೆದಾಟ. ಆದರೆ ಗುರು ನೋಡಿ ಇನ್ನೊಂದು ವಿಚಿತ್ರ ಏನಂದ್ರೆ, ಜನ್ಮರಾಮ ನಿಜವೇ ನಿಮ್ 7ನೇ ಮನೆ ನೋಡ್ತಾನೆ, ನಿಮ್ 5ನೇ ಮನೆ ನೋಡ್ತಾನೆ, ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಾನೆ. ಅಂದ್ರೆ ನಿಮ್ ಜೊತೆಯಲ್ಲಿರೋ ಸ್ನೇಹಿತರಿಗೆ, ಪಾಲುದಾರಿಕೆಯ ವ್ಯಕ್ತಿಗಳಿಗೆ, ಕಲಾ ಮಾಧ್ಯಮದಲ್ಲಿದ್ದಾರೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಸರ್ಕಾರಿ ಮಟ್ಟದ ಗುತ್ತಿಗೆ ಕೆಲಸಗಳು, ಆ ತರದ ಸ್ನೇಹಿತರು, ಆತ್ಮೀಯರು, ಬಂಧುಗಳಿದ್ದಾರೆ. ಮಕ್ಕಳ ವಿಚಾರದಲ್ಲಿ ಏಳಿಗೆ ನೋಡ್ತೀರಿ. ಮಕ್ಕಳು ಅಂದುಕೊಂಡದ್ದನ್ನ ಓದತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಮಕ್ಕಳ ಹೆಸರಿನಲ್ಲಿ ಮಾಡ್ತಕ್ಕಂಥ ವ್ಯವಹಾರ, ವ್ಯಾಪಾರ ಅತ್ಯದ್ಭುತ. ಸ್ನೇಹಿತರ ಹೆಸರಿನಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಸೇರಿ ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಲಾಭದಾಯಕ. ಸ್ವಂತ ಕೆಲಸ, ಆಮೇಲೆ ಈ ಕಲ್ಲು, ಸಿಮೆಂಟು, ಇಟ್ಟಿಗೆ, ಭೂಮಿಯ ಉತ್ಖನನ, ಸರ್ವೆ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಈ ಒಂದು ಭೂಮಾಪನ ಇಲಾಖೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಂತಹವುಗಳಲ್ಲಿ ಉದ್ಯೋಗ, ಕೆಲಸ, ರಾಜ್ಯಾಧಿಕಾರದ ಒಂದು ಯೋಗ ಇರತಕ್ಕಂಥವರಿಗೆ ವಿಶೇಷ ಫಲವನ್ನ ಕೊಡತಕ್ಕಂಥದ್ದಾಗುತ್ತೆ ಈ ಒಂದು ವರ್ಷ. ಸ್ವಲ್ಪ ದುಡ್ಡಿದೆಯಾ, ತಗೊಂಡ್ ಬಂದ್ ಭೂಮಿ ಮೇಲೆ ಹಾಕಿ. ಒಳ್ಳೆ ಭೂಮಿ ಸಿಗುತ್ತೆ, ಒಳ್ಳೆ ಜಾಗ ಸಿಗುತ್ತೆ. ಒಂದು ಅಲ್ಪ ಸ್ವಲ್ಪ ಇನ್ನೂ ದುಡ್ಡಿದೆ ಅನ್ನೋದಾದ್ರೆ ಒಂದ್ ಸ್ವಲ್ಪ ಬಂಗಾರದ ಮೇಲೆ ಹಾಕಿ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಪ್ಲಾನ್ ಮಾಡ್ಕೊಳ್ಳಿ. ದವಸ ಧಾನ್ಯದ ವ್ಯಾಪಾರ, ದಿನಸಿ ಅಂಗಡಿಯ ವ್ಯಾಪಾರ, ರಸಗೊಬ್ಬರಗಳ ವ್ಯಾಪಾರ, ಕೃಷಿ ಜಮೀನಿನಲ್ಲಿ ಏನಾದ್ರೂ ಮಿಶ್ರ ತಳಿ ಬೇಸಾಯ ಮಾಡತಕ್ಕಂಥದ್ದು ಏನಾದ್ರೂ ಒಂದು ಪ್ಲಾನ್ ಮಾಡಿದಿರಿ, ತುಂಬಾ ಒಳ್ಳೆ ಒಂದು ಫಲವೃದ್ಧಿಯನ್ನ ನೋಡ್ತಕ್ಕಂಥದ್ದಾಗುತ್ತೆ. ಆದರೆ ಕೃಷಿಕರು ಒಂದು 10 ಎಕರೆ ಹೂ ಹಾಕ್ಬಿಡ್ತಾನೆ, 10 ಎಕರೆ ಜೋಳ ಹಾಕ್ಬಿಡ್ತಾನೆ, 10 ಎಕರೆ ಕಬ್ಬು ಹಾಕ್ಬಿಡ್ತಾನೆ. ಅದರಲ್ಲೂ ಹಣ್ಣು, ತರಕಾರಿ, ಸೊಪ್ಪು, ಹೂವು, ಈ ರೀತಿಯ ಕೃಷಿ ಬೆಳೆ ಮಾರಾಟಗಾರರಿಗೆ ಒಂದು ತೊಂದರೆ ಬರ್ತಕ್ಕಂಥದ್ದಾಗುತ್ತೆ. ಅಲ್ಲೆಲ್ಲೋ ಅಕಾಲಿಕ ಮಳೆ, ದಿಢೀರ್ ಮಳೆ, ಇಲ್ಲವೇ ಬರಗಾಲ, ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ, ಈ ತರದ ಒಂದು ಛಾಯೆಯನ್ನು ಕೂಡ ಸೂಚಿಸ್ತಿರತಕ್ಕಂಥದ್ದುಂಟು. ವೆರಿ ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಮನೆಯಲ್ಲಿ ಮದುವೆ ಕಾರ್ಯಗಳು, ಶುಭ ಕಾರ್ಯಗಳು, ಅದರಲ್ಲೂ ಮೇ ಇಂದ ಅಕ್ಟೋಬರ್ ಒಳಗಡೆ ಅತ್ಯದ್ಭುತ. ಅದರಲ್ಲೂ ಅಷ್ಟಮ ಸ್ಥಾನವನ್ನ ನೋಡ್ತಾನೆ, ನಿಮ್ಮ ದಶಮ ಸ್ಥಾನವನ್ನ ನೋಡ್ತಾನೆ, ನಿಮ್ಮ ಷಷ್ಠ ಸ್ಥಾನವನ್ನ. ಆ ಒಂದು ಕೇತು ಚಂದ್ರನ್ ಸಾರಕ್ಕೆ ಬರ್ತಾನೆ. ನಿಮಗೆ ಚಂದ್ರ ಕೂಡ ಸ್ವಲ್ಪ ತೊಂದರೆ ಕೊಡತಕ್ಕಂಥವನೇ, ಮನಸ್ಸನ್ನ ಗಲಿಬಿಲಿ. ಯಾಕಂದ್ರೆ ನೀವು ಶಕ್ತಿಯನ್ನು ನಂಬ್ಕೊಂಡಿರೋರು, ತುಂಬಾ ಮನಸ್ಸಿಗೆ ನಡಿಯೋ ಅನ್ನೋ ಅಂತ ವ್ಯಕ್ತಿಗಳು. ಸಾಮಾನ್ಯವಾಗಿ ನೀವು ಗಾಬರಿ ಪಡುವಂತ ವ್ಯಕ್ತಿಗಳೆಲ್ಲ, ನೋಡೋಕ್ ಒಂಥರ ಬಲವಾನ್, ಬಾಹುಬಲಿ ತರ ಇರ್ತೀರಿ. ಆ ತರ ಗಟ್ಟಿತನ, ಶಕ್ತಿತನ. ಮೇ ಇಂದ ಅಕ್ಟೋಬರ್ ಕುಂಭದ್ರೋಣ ಮಳೆ. ಇನ್ವೆಸ್ಟ್ ಮಾಡ್ಕೊಳ್ಳಿ. ಗೋಲ್ಡ್ ಬಾಂಡ್ಸ್ ತಗೊಳ್ಳೋದು, ಗೌರ್ಮೆಂಟ್ ಬಾಂಡ್ಸ್ ತಗೊಳ್ತಕ್ಕಂಥದ್ದು. ಸ್ವಲ್ಪ ಈ ಒಂದು ಜನವರಿಯಿಂದ ಮೇವರೆಗೂ ಸಾಲ ಮಾಡ್ಕೊಂಡಿದ್ರೆ ಅದು ಸ್ವಲ್ಪ ತಲೆ ತಿನ್ನಿಸ್ತಕ್ಕಂಥ ಭಾವ ಸ್ವಲ್ಪ ಆಗುತ್ತೆ. ಸುಮ್ಮನೆ ಸುತ್ತಾಟ, ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ವ್ಯವಹಾರ, ದಿಢೀರ್ ಸಕ್ಸಸ್ಸು. ತುಂಬಾ ಎಚ್ಚರಿಕೆಯಿಂದ ನೋಡಿ. ಯಾಕಂದ್ರೆ ರಾಹು ಬುಧನ್ ಸಾರ, ಅವನ್ ತಲೆ ಕೆಡಿಸ್ತಾನೆ, ಬುದ್ಧಿ ಕೆಡಿಸ್ತಾನೆ. ಎಸ್, ರಾಹು ಬುಧನ್ ಸಾರದಲ್ಲಿದ್ದು ಆ ಬುಧ ಅಷ್ಟಮದಲ್ಲೇ ಇದ್ದಾನೆ. ವಿಪರೀತ ಬುದ್ಧಿ, ನನಗ್ ಗೊತ್ತು, ಬೇರೆಯವ್ರ ಮಾತು, ನಿಮ್ಮ ಸ್ವಯಂ ಬುದ್ಧಿಯಲ್ಲೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇವ್ರದ್ ಕೇಳೋದ, ಅವ್ರದ್ ಕೇಳೋದ, ಅವ್ರದ್ ಕೇಳೋದ, ಇವ್ರದ್ ಕೇಳೋದ, ಇದನ್ ಮಾಡೋದ, ಅದನ್ ಮಾಡೋದ, ಈ ರೀತಿಯ ವ್ಯವಹಾರಗಳಲ್ಲೇ ಕಾಲಕ್ಷೇಪಗಳು ಆಗಿಬಿಡ್ತಕ್ಕಂಥದ್ದು ಆಗುತ್ತೆ. ಯು ಗೋ ಫಸ್ಟ್, ಐ ಗೋ ಫಸ್ಟ್, ಐ ವಿಲ್ ಡೂ ಫಸ್ಟ್, ಯು ಡೂ ಫಸ್ಟ್. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೂ ಜಾಗ್ರತೆ. ಓದ್ಕೊಳ್ಳೋಣ ಬಿಡು, ಆಮೇಲೆ ಓದ್ಕೊಳ್ಳೋಣ ಬಿಡು, ನನಗ್ ಮಾಡೋದ್ ಬರುತ್ತೆ ಬಿಡು, ನಾನು ಓದ್ಕೊಂಡಿದ್ದೇನೆ ಬಿಡು. ವಿದ್ಯೆ ಮಾತ್ರ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಅದು ಸತತ ಸಾಧನೆ ಮಾಡ್ತಲೇ ಇರಬೇಕು. ಸಾಧನ ಅನ್ನತಕ್ಕಂಥದ್ದು ಅದೆಷ್ಟು ವಯಸ್ಸಾದರೂ ಮಾಡ್ತಲೇ ಇರಬೇಕು. ಆಗಲೇ ವಿದ್ಯೆ ಒಲಿಯೋದು. ವಿದ್ಯೆ ಸುಮ್ಮನೆ ಅಲ್ಲ, ನಾನು ಆಗ ಓದ್ಕೋತೇನೆ, ನಾನು ತುಂಬಾ ಬುದ್ಧಿವಂತ, ಗಲಿಬಿಲಿ ಆಗ್ಬಿಟ್ಟು ಎಕ್ಸಾಮ್ಗಳಲ್ಲಿ ಎಡವಟ್ ಮಾಡ್ಕೊಳ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಈ ಒಂದು ಮೇ ಇಂದ ಅಕ್ಟೋಬರ್ ವರೆಗೂ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಶತ್ರುಗಳ ಕಾಟ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ದಿಢೀರ್ ಪ್ರಯಾಣಗಳು, ಪ್ರವಾಸಗಳಾಗತಕ್ಕಂಥ
ಯೋಗಗಳಿರತಕ್ಕಂಥದ್ದಿರುತ್ತೆ. ಅದರಲ್ಲೂ ಈ ಒಂದು ಫೆಬ್ರವರಿಯಲ್ಲಿ ನಿಮಗೆ ಕುಂಭಕ್ಕೆ ಸೂರ್ಯ ಬಂದಾಗ, ಶನಿಯ ಜೊತೆ ಸೇರಿದಾಗ ತುಂಬಾ ದೊಡ್ಡ ಸ್ಥಾನ ಆಕಾಂಕ್ಷೆ ಆಗಿರತಕ್ಕಂಥವ್ರಿಗೆ ಒಂದು ಕುತ್ತು ಬರಬಹುದು. ಯಾಕಂದ್ರೆ ಶನಿಯ ಜೊತೆ ಸೇರಿದಾಗ ಕಟಾಕ್ಬಿಡ್ತಾನೆ ಕರ್ಮಾಧಿಪತಿ. ಆಗ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಏಪ್ರಿಲ್ ಮಾಸದಲ್ಲಿ ವಿಪರೀತ ಉಗ್ರರಾಗತಕ್ಕಂತ ಒಂದು ಭಾವ ಬರಬಹುದು. ನಾನ್ ಮಾತನಾಡಿರ್ಲಿಲ್ಲ, ನಾನ್ ಹೇಳ್ದಾಗ ನಡಿಲಿಲ್ಲ, ಈ ತರದೊಂದು ಭಾವಗಳು ಆಗತಕ್ಕಂಥದ್ದು ಆಗಿ ಬಿಡಬಹುದು. ಮೇಷರಾಶಿ ವೆರಿ ವೆರಿ ಕೇರ್ಫುಲ್. ನಿಮ್ಮ ಕೋಪವನ್ನ ಹಾಗೂ ನಿಮ್ಮ ದುಃಖವನ್ನ ಎರಡನ್ನೂ ತೀರಾ ಒಳಗಡೆ ಹಾಕೊಳ್ಳೋದು ಬೇಡ, ತೀರಾ ನಂಬುವುದು ಬೇಡ. ಮನೆಯಲ್ಲಿ ಮಕ್ಕಳಾಗೋದು, ಮದುವೆಗಳಾಗೋದು, ಶುಭ ಕಾರ್ಯಗಳಾಗೋದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ವ್ಯವಹಾರಗಳೆಲ್ಲ ಕೂಡಿ ಬರತಕ್ಕಂಥದ್ದಾಗುತ್ತೆ. ಅದ್ರ ಬಗ್ಗೆ ಯಾವ ಯೋಚನೆಯೂ ಮಾಡಬೇಡಿ. ಯಾಕೆಂದ್ರೆ ಗುರು ಬಂದು ಕೃತಿಗಾ ನಕ್ಷತ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಪ್ರಭಾವದಲ್ಲಿ ಹೋಗ್ತಾನೆ. ಆ ನಂತರ ವಿಶೇಷವಾಗಿ ಆತ ಚಂದ್ರ ನಕ್ಷತ್ರದಲ್ಲಿ, ಸುಖಕಾರಕ ನಕ್ಷತ್ರದಲ್ಲಿ ಹೋಗ್ತಾನೆ. ಆಗ ಒಂಚೂರು ತಳಮಳಗಳು ಬರ್ತವೆ. ಆದ್ರೆ ಅಷ್ಟರಲ್ಲಿ ಏನಾಗಿರುತ್ತೆ, ಶನಿ ಬಂದು ಗುರುಸಾರದಲ್ಲಿರೋದ್ರಿಂದ ಅವನು ನಿಮ್ಮನ್ನ ನೋಡ್ತಾನೆ. ಸೊ ಮನಸ್ಸು ಗಲಿಬಿಲಿ ಆದ್ರೂ ಕೂಡ ಯಾರೋ ಬಂದು ನಿಮ್ಮನ್ನ ಹಿಡ್ಕೊಳ್ತಕ್ಕಂಥದ್ದು, ದಾರಿ ತೋರಿಸ್ತಕ್ಕಂಥದ್ದು ಆಗುತ್ತೆ. ಯೋಚನೆ ಮಾಡಬೇಡಿ. ಸ್ವಲ್ಪ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ನಿಭಾಯಿಸ್ತಕ್ಕಂಥದ್ದು. ಚಿಲ್ಲರೆ ಖರ್ಚುಗಳು ದೊಡ್ಡದಾಗಿ ನಿಂತು ಬಿಡ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಆನ್ಲೈನ್ ಟ್ರೇಡಿಂಗ್, ಯಾಕಂದ್ರೆ ಬುಧ ವಕ್ರ, ರಾಹು ಬೇರೆ ಬುಧನ್ ಸಾರದಲ್ಲಿ ಇದ್ದಾನೆ, ಆಮೇಲೆ ಶನಿ ಸಾರದಲ್ಲಿ ಬರ್ತಾನೆ. ಗೊತ್ತಿಲ್ಲದೆ ನಂಬಿ ಯಾವುದೋ ಟ್ರೇಡಿಂಗ್, ಯಾವುದೋ ಟ್ರೈನಿಂಗ್, ಯಾವುದೋ ಆನ್ಲೈನ್ ಪೇಮೆಂಟ್ ಲಿಂಕ್ ಬಂದಿದೆ, ಈ ತರದ್ದು ಮಾಡಿಬಿಟ್ಟು ಕಳ್ಕೊಳ್ತಕ್ಕಂಥ ಭಾವ ಆಗತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಏನು ಮಾಡಿದರು, ಎತ್ತೇ ಮಾಡಿದರು, ನಿಮ್ಮ ಹಿರಿಯರ ಮಾತನ್ನು ಕೇಳಿ ಹೋಗಿ. ಯಾಕಂದ್ರೆ ಸೂರ್ಯ ಪೂಜೆ ಅತಿ ವಿಶೇಷವಾಗಿರೋದ್ರಿಂದ ಭ್ರಾತೃಗಳ ಸಹಕಾರ ಬರುತ್ತೆ. ತಂದೆಗೆ ಸಂಬಂಧಪಟ್ಟಂತ ವ್ಯವಹಾರ ನಡೆಸ್ತಿದ್ದೀರಿ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಿದ್ದೀರಿ. ಯಾಕಂದ್ರೆ ಗುರು ಬ್ಯೂಟಿಫುಲ್ ಹಿ ವಿಲ್ ಸಿ. ಅವನು ಬಂದು ಒಬ್ಬನೇ ಇದ್ರೂ ಕೂಡ ಭಾಗ್ಯಸ್ಥಾನವನ್ನ ನೋಡ್ತಾನೆ. ನೋಡಿದಾಗ ತಂದೆಗೆ ಸಂಬಂಧಿತ ವೃತ್ತಿ, ವ್ಯಾಪಾರ, ಉದ್ಯೋಗಗಳು, ಎಜುಕೇಶನ್ ಸೊಸೈಟಿ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಧರ್ಮ ಸಂಸ್ಥಾನಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಅರ್ಚಕರಾಗಿ, ಪುರೋಹಿತರಾಗಿ, ಪೌರೋಹಿತ್ಯ, ಯಜ್ಞ, ಯಾಗ, ಹೋಮ, ಹವನ, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಜ್ಯೋತಿಷಿಗಳಾಗಿದ್ದೀರಾ, ಆಗಮಶಾಸ್ತ್ರ ಪ್ರವೀಣರಾಗಿದ್ದೀರಾ, ವೇದಗಳನ್ನ ಕಲಿಸ್ತಕ್ಕಂಥವರಾಗಿದ್ದೀರಾ, ತುಂಬಾ ದೊಡ್ಡ ದೊಡ್ಡ ಲಿಟರೇಚರ್ ಸಂಬಂಧಪಟ್ಟಂತ ಬರವಣಿಗೆ, ಪುಸ್ತಕ, ಲೇಖನ, ಈ ರೀತಿಯ ವ್ಯವಹಾರ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ವರ್ಷವಾಗಿರುತ್ತೆ. ಎಸ್ಪೆಷಲಿ ಮೇ ಇಂದ ಅಕ್ಟೋಬರ್ ವರೆಗೂ. ಅಕ್ಟೋಬರ್ ನಂತರ ಸ್ವಲ್ಪ ಹುಷಾರಾಗಿರಿ. ಯಾಕೆಂದ್ರೆ ಮತ್ತೆ ವಕ್ರಕ್ಕೆ ಬರ್ತಾನೆ ಗುರು. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಸ್ವಲ್ಪ ಜಾಗರೂಕತೆ, ಅದೊಂಚೂರು ಎಚ್ಚರಿಕೆ ನೋಡಿಕೊಂಡರೆ ಸಾಕು. ಮಿಕ್ಕಂತ ಏನು ತೊಂದರೆಗಳು, ಅಷ್ಟು ದೊಡ್ಡ ಆಪತ್ತು ಕುತ್ತು ಮೇಷರಾಶಿಗಿಲ್ಲ. ಕುಂಭದ್ರೋಣ ಮಳೆ, ಸ್ವಲ್ಪ ಆರೋಗ್ಯ, ಎಸ್ಪೆಷಲಿ 6ನೇ ಮನೇಲಿ ಕೇತು ಇರೋದ್ರಿಂದ, ಅವನು ಚಂದ್ರ ನಕ್ಷತ್ರಕ್ಕೂ ಬರೋದ್ರಿಂದ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏನಾದ್ರೂ ಹ್ಯಾಬಿಟ್ಸ್ ಏನಾದ್ರೂ ಇದ್ರೆ ಅದರಿಂದ ಉಲ್ಪಣಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಶನಿ ಬೇರೆ ಮೇಷವನ್ನ ನೋಡೋದ್ರಿಂದ ತಲೆಗೆ ಸಂಬಂಧಿತ ನರದೌರ್ಬಲ್ಯ, ಹೆಡ್ಡೇಕ್ ಬರೋದು, ಈ ಒಂದು ಕಣ್ಣಿಗೆ ಸಮಸ್ಯೆ ಬರೋದು, ಕಿವಿಗೆ ಸಮಸ್ಯೆ ಬರೋದು, ಮೂಗುಗೆ ಸಮಸ್ಯೆ ಬರೋದು, ಆಮೇಲೆ ಹಲ್ಲಿಗೆ ಎಸ್ಪೆಷಲಿ ಸಮಸ್ಯೆ ಬರ್ತಕ್ಕಂಥದ್ದು, ಮೇಲಲ್ಲಗಳು ವಿಶೇಷವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ನರದೌರ್ಬಲ್ಯ ಸಮಸ್ಯೆ ಆಗೋದು, ಸ್ವಲ್ಪ ಬ್ಯಾಕ್ ಪೈನ್ ಸಮಸ್ಯೆಗಳಾಗೋದು, ಒಂದು ಸಣ್ಣ ಸರ್ಜರಿ. ಕೇತು ಕುಜನ್ ಸಾರ ಹಾಗೂ ಚಂದ್ರನ್ ಸಾರ ಉತ್ತರ ನಕ್ಷತ್ರಕ್ಕೆ ಬರ್ತಿದ್ದಾಗೆ ಸಮಸ್ಯೆ ಇಲ್ಲ. ಎಂತ ಎದುರಾಳಿಯನ್ನು ಕೂಡ. ನಿಮ್ಗೆ ಯಾಕೆ ಮೇಷರಾಶಿಗೆ ಈ ವರ್ಷ ಕುಂಭದ್ರೋಣ ಮಳೆ ಅಂದ್ರೆ, ಗುರು ವಕ್ರನಾಗುವಷ್ಟರಲ್ಲಿ ಕೇತು ವಿಶೇಷವಾಗಿ ಸೂರ್ಯ ನಕ್ಷತ್ರಕ್ಕೆ ಬರ್ತಾನೆ, ಶನಿ ವಿಶೇಷವಾಗಿ ಗುರುಸಾರದಲ್ಲಿ ಇರ್ತಾನೆ. ಅದರಿಂದ ಏನು ತೊಂದರೆಗಳಾಗೋದಿಲ್ಲ. ಗಾಬರಿ ಪಡತಕ್ಕಂಥದ್ದು, ತೀರಾ ವಿಪರೀತ ಗಾಬರಿ ಪಡುವಂತ ಸಮಸ್ಯೆಗಳು ನಿಮಗೆ ಬರುವುದೇ ಇಲ್ಲ. ಸ್ವಲ್ಪ ಆಗ ಆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಸಂದರ್ಭದಲ್ಲಿ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಸಂಗಾತಿ ಜೊತೆ ಮಾಧುರ್ಯವಾಗಿರತಕ್ಕಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಸಂಗಾತಿ, ಪತ್ನಿ, ಪತಿ ಅನ್ನತಕ್ಕಂಥದ್ದು. ಬಟ್ ಮಕ್ಕಳಿಂದ ವಿಶೇಷ ಸುಖವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಮಕ್ಕಳ ಹೆಸರಿನಲ್ಲಿ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಅಭಿವೃದ್ಧಿ, ಅವರಿಂದ ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ನೇನೋ ಒಂದು ಬೆಳೆಸೋದು, ಅವ್ರಿಗೆ ಮದುವೆಗಳು ಮಾಡಿಸೋದು, ಅವ್ರಿಗೆ ಸೆಟಲ್ ಮಾಡಿಸೋದು, ಈ ತರದ್ ಏನಾದ್ರೂ ಯೋಚನಾ ರೂಪಿಸ್ತಿದ್ರೆ ಅದ್ಭುತ. ಆಮೇಲೆ ಏನಾದ್ರೂ ಆನ್ ಸೈಟ್ ಹೋಗ್ಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮಾಸದಲ್ಲಿ ಪ್ರಯತ್ನ ಮಾಡಿ.
ಯಾಕಂದ್ರೆ ಬುಧ ಶನಿ ಸಾರದಲ್ಲಿದ್ದಾನೆ, ಶನಿ ದಶಮದಲ್ಲಿ ಕುಳಿತು ಗುರು ಸಾರದಲ್ಲಿ ಕಾರಕ ಭಾವನಾ ಆಸ್ತಿ. ಸೊ ಅಲ್ಲಿ ಅವನು ಜಾಗ ಬದಲಾಯಿಸ್ಬೇಕು, ಅಲ್ಲೆಲ್ಲೋ ಒಂದು ಒತ್ತಡ ಬರ್ಬೋದು, ಉದ್ಯೋಗ ಬಿಟ್ಬಿಡೋಣ, ಬೇರೆ ಇನ್ನೊಂದು ಬೆಂಕಿಯಿಂದ ಬಾಂಡ್ಲಿಕ್ ಬೀಳೋ ಚಾನ್ಸಸ್ ಇರುತ್ತೆ. ನೋಡಿ, ನಿಮಗೆ ಯಾರೋ ಗೊತ್ತಿರೋರ ಮುಖೇನ ಅಲ್ಲೊಂದು ಸುಮ್ನೆ ರಜಾ ಹಾಕೊಂಡು ಹೋಗ್ಬಿಟ್ಟು 1-2 ತಿಂಗಳು ನೋಡೋಣ, ವಿ ಆರ್ ಕಂಫರ್ಟಬಲ್ ಅಂದ್ರೆ ಮುಂದುವರಿಸ್ತಕ್ಕಂಥದ್ದು. ಇಲ್ಲ ಅಂದ್ರೆ ತುಂಬಾ ದೊಡ್ಡದಾದಂತ ರಿಸ್ಕ್ ತಗೊಂಡು ಜಾಗ ಬದಲಾಯಿಸೋದು, ಉದ್ಯೋಗ ಬದಲಾಯಿಸೋದು, ಈ ತರದ್ದನ್ನ ಮಾಡತಕ್ಕಂಥದ್ದಕ್ಕೆ ಹೋಗಬೇಡಿ. ಕಾಲಕ್ಕೆ ಒಂದ್ ಸ್ವಲ್ಪ ಆರೋಗ್ಯ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಯಾಕಂದ್ರೆ ಶನಿ ಮೇಷರಾಶಿಯನ್ನ ನೋಡೋದ್ರಿಂದ ಸ್ವಲ್ಪ ವೈಟಮಿನ್ಸ್ ವೀಕ್ ಆಗ್ತಕ್ಕಂಥದ್ದಾಗುತ್ತೆ. ನರದೌರ್ಬಲ್ಯ, ಕರಳಿನಲ್ಲಿ ಸಮಸ್ಯೆ, ಡೈಜೆಷನ್ ಪ್ರಾಬ್ಲಮ್ಸ್ ಆಗತಕ್ಕಂಥದ್ದು, ಮೂಗಿನಲ್ಲಿ ಸಮಸ್ಯೆ, ಉಸಿರಾಟ ತೊಂದರೆಗಳಿಗೆ ಸಂಬಂಧಪಟ್ಟಂಥದ್ದು, ವೀಸಿಂಗ್ ಸಂಬಂಧಪಟ್ಟಂಥದ್ದು, ಡಸ್ಟ್ ಅಲರ್ಜಿಗೆ ಸಂಬಂಧಪಟ್ಟಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಸಂಬಂಧಪಟ್ಟಂಥದ್ದು ಸಣ್ಣದಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದು ಆಗುತ್ತೆ. ಗಾಬರಿ ಆಗ್ಬೇಡಿ. ಯಾಕಂದ್ರೆ ಒಂಟಿ ಗುರು ಈ ವಿಲ್ ಡೂ ಇಸ್ ಅವನದ ಆದಂತಹ ಒಂದು ತೊಳಲಾಟಗಳನ್ನ ಮಾಡ್ತಾನೆ. ಆದರೆ ಈ ಒಂದು ಏಪ್ರಿಲ್, ಮೇ, ಜೂನ್ ಇದೆಯಲ್ಲ, ಫ್ಯಾಂಟಾಸ್ಟಿಕ್ ಮಾಸ. ನಿಮಗೆ ತುಂಬಾ ಅದ್ಭುತ. ಅಷ್ಟೇ ಯುದ್ಧಗಳು ಮಾಡ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ದೊಡ್ಡ ಸ್ಥಾನ ಸುಮ್ನೆ ಅಲ್ಲ, ತುಂಬಾ ತ್ಯಾಗ ಕೇಳುತ್ತೆ, ತುಂಬಾ ಬಲಿದಾನ ಕೇಳುತ್ತೆ. ಲೈಫ್ ಕೆ ನಾಟ್ ಬಿ ಈಸಿ. ಪರ್ಸನಲ್ ಲೈಫ್ ಕೊಡೋದೇ ಇಲ್ಲ ದೊಡ್ಡವರಿಗೆ. ದೊಡ್ಡದಾಗಿರ್ಬೇಕು, ದೊಡ್ಡದಾಗಿರ್ತೇನೆ. ಅಯ್ಯೋ, ಅಲ್ಲಿ ಎಷ್ಟು ಅವಮಾನಗಳು, ಎಂತೆಂತ ಮಾತುಗಳು ಮಾತಾಡ್ತಿರ್ತಾರೆ. ಈಗ ನೋಡಿ, ಏನೇನೋ ಈ ರಾಜಕಾರಣಿಗಳ ಬಗ್ಗೆ, ಇನ್ನೊಂದರ ಬಗ್ಗೆ, ಆ ಸ್ಕ್ಯಾಂಡಲ್ ನಡೆದಿತ್ತು, ಈ ಸ್ಕ್ಯಾಂಡಲ್ ನಡೆದಿತ್ತು, ಮೆಡಿಕಲ್ ಸ್ಕ್ಯಾಂಡಲ್ ನಡೆದಿತ್ತು, ಇನ್ಯಾವುದೋ ಸ್ಕ್ಯಾಂಡಲ್ ನಡೆದಿತ್ತು, ಈ ತರದ್ ಏನೇನೋ ನಾವು ಕೇಳ್ತಿರ್ತೇವಲ್ವಾ. ಇಡಿ ಆಫೀಸರನ್ನೇ ಅರೆಸ್ಟ್ ಮಾಡಿದ್ದಾರೆ 15 ಜನರನ್ನ. ಏನ್ ಹೇಳ್ತೀರಿ? ಆತನೇ ಸಿಕ್ಕಾಕೊಂಡಿದ್ದಾನೆ 20 ಲಕ್ಷ ಲಂಚ ತಗೊಳ್ಳುವಾಗ ಅನ್ನತಕ್ಕಂಥ ಮಾತು. ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋ ಅಧಿಕಾರಿಯೇ ಚೋರ್ ಆಗ್ಬಿಟ್ರೆ ಹೇಗಿರುತ್ತೆ ನೋಡಿ. ಸೊ ಆ ತರದ್ದು ಒಂದು ಕೆಲವೊಂದು ನಡೆಯತಕ್ಕಂಥದ್ದುಂಟು. ಮಿಕ್ಕಂತೆ ಈ ವರ್ಷ ಕುಂಭದ್ರೋಣ ಮಳೆಯೇ ಮೇಷರಾಶಿಗೆ. ಅಂದುಕೊಂಡಂತ ಕೆಲಸ ಕಾರ್ಯ, ಅದರಲ್ಲೂ ಮೇಷರಾಶಿಗೆ ಸೂರ್ಯ ದಶೆ ಇದೆ, ಕುರು ದಶೆ ಇದೆ, ಗುರು ದಶೆ ಇದೆ, ಹೌದು, ಕೇತು ದಶೆ ಇದೆ. ಕೇತು ಬ್ಯೂಟಿಫುಲ್ ಆಗಿ ಕೂತಿದ್ದಾನಲ್ವಾ, 6ನೇ ಮನೆ, ವಿಕ್ರಮ ಸ್ಥಾನ, ವಿಜಯ ಸ್ಥಾನ, ಶತ್ರುನಾಶ ಸ್ಥಾನ. ಅತ್ಯದ್ಭುತವಾಗಿರ್ತಕ್ಕಂಥ ಫಲಿತಾಂಶಗಳನ್ನ ಕೊಡತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡುತ್ತೆ. ಯೋಚಿಸಬೇಡಿ. ಆಯಿತು ಅಂದರೆ ಆ ರಾಹು ಬುಧನ್ ಸಾರ ಅಲ್ವಾ, ಏನ್ ಮಾಡಿ, ಎಡಗೈಗೆ ಒಂದು ಪುಟ್ಟದಾಗಿ ಗೋಮೇಧಕ ಈ ಮಧ್ಯದ ಬೆರಳಿಗೆ ಇಲ್ಲ ಕಿರು ಬೆರಳಿಗೆ ಹಾಕಿ. ಯಾಕೆಂದ್ರೆ ತುಂಬಾ ಒಳ್ಳೆಯವರು ಈ ಲೋಕದಲ್ಲಿ ಬಿಡಲ್ಲ. ಇಲ್ಲ, ದೋಚುವವರಿಗೆ, ಮೋಸ ಮಾಡುವವರಿಗೆ, ಅನ್ಯಾಯ ಮಾಡೋರಿಗೆ ನಿಮಗ್ ಬರೋಲ್ಲ. ಗುರು ಚೆನ್ನಾಗಿದ್ದಾಗ ಏನ್ ಗೊತ್ತಾ, ನಮ್ಗೆ ಯಾಕಪ್ಪ ಇದ್ದಿದ್ರಲ್ಲಿ ಸಾಕು. ಯಾರ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಇದ್ದಿದ್ರಲ್ಲಿ ತೃಪ್ತಿ ಪಡ್ತಾರೆ. ಹೌದು, ಯಾರ ಜಾತಕದಲ್ಲಿ ಗುರು ಚೆನ್ನಾಗಿರಲ್ವೋ, ಗುರು ಕೆಟ್ಟಿರುತ್ತೋ, ಇಲ್ಲದನ್ನ ಅಪೇಕ್ಷೆ ಮಾಡಿಸುತ್ತೆ. ಅಡ್ಡದಾರಿಯೋ, ಇನ್ನೊಂದು ಅಪವಾದವೋ, ಕನ್ಫರ್ಮ್ ಗುರು ವಕ್ರ ಬಂತು, ಗುರು ನೀಚ ಇತ್ತು ಅಂದ್ರೆ ನಿಮ್ಗೊಂದು ಅಪವಾದ ತಪ್ಪಿದ್ದಲ್ಲ. ನಾನು ನೋಡಿದ್ದಾನೆ, ಅಲ್ಲೊಂದು ಅವಮಾನ ತಪ್ಪಿದ್ದಲ್ಲ. ಇಂಥವ್ರ ಕೈಗೆ, ಮಂಗನ್ಗೆ, ಯಾರೋ ಕಳ್ಳನ ಕೈ ಕೀಲಿ ಕೈ ಕೊಟ್ಟ ಹಾಗೆ ಆ ತರದ್ದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಗುರು ಚೆನ್ನಾಗಿರೋದ್ರಿಂದ ಏನ್ ಮಾಡಿ ಅಂದ್ರೆ, ನಿಮಗೆ ಯಾರು ಒಳ್ಳೆಯವರು ಕೆಟ್ಟವರು ಗೊತ್ತಾಗಲ್ಲ. ದಟ್ ಇಸ್ ದಿ ಪ್ರಾಬ್ಲಮ್. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಒಂದು ಎಡಗೈ ಮಧ್ಯದ ಬೆರಳಿಗೆ ಇಲ್ಲ ಎಡಗೈ ಕಿರು ಬೆರಳಿಗೆ ಒಂದು ಪುಟ್ಟದಾಗಿ ಗೋಮೇಧಕವನ್ನ ಧರಿಸ್ತಕ್ಕಂಥದ್ದು ಮಾಡಿ. ಬುಧನ ಸಾರದಲ್ಲಿದ್ದಾನೆ, ಆಮೇಲೆ ಶನಿ ಸಾರದಲ್ಲಿ ಬರ್ತಾನೆ. ಸೊ ಅದೇನಂದ್ರೆ, ಓಹೋ ನಾನ್ ಕೆಟ್ಟವನಲ್ಲ, ಬಂದಿರೋನ್ ಕೆಟ್ಟವನ, ನಾವು ನಂಬಬಾರ್ದು ಮಕ್ಕಳೇ. ಇವತ್ತು ಬಹುದೊಡ್ಡ ಮೋಸ ಅಂತ ಹೇಳಿದ್ರೆ ನಂಬಿಕೆ ದ್ರೋಹ. ಹೌದು, ನಂಬಿಕೆ ದ್ರೋಹ. ನಂಬಿಸಿ, ಅಯ್ಯೋ, ಹೆತ್ತ ತಂದೆ ತಾಯಿಗೆ ಮಕ್ಕಳು ಮೋಸ ಮಾಡ್ಬಿಡ್ತಾರೆ. ಇವತ್ತು ಮಕ್ಕಳನ್ನ, ಒಂದು ಮಗು ಬರ್ತಾನೆ ಮಂಜುನಾಥ್ ಅಂತ ಹೇಳ್ಬಿಟ್ಟು, ಎಷ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು. 23 ವರ್ಷ ತಂದೆಗೆ ಸಹಾಯ ಮಾಡಿದ್ದಾನೆ, ರಾತ್ರಿ ಹಗಲು ದುಡಿದು ಕೊಟ್ಟಿದ್ದಾನೆ, ಮನೆ ಕಟ್ಕೊಂಡಿದ್ದಾನೆ, ತಂದೆ ಬಾಡಿಗೆ ಬರೋವಾಗ ಮಾಡ್ಕೊಂಡಿದ್ದಾನೆ, ಎಲ್ಲ ಮಾಡ್ಕೊಂಡಿದ್ದಾನೆ. 6 ಎಲೆ ತಂದಿದ್ದ. ನಷ್ಟಂ ಕಷ್ಟಂ ಪೋರಾಟಂ, ಎಲ್ಲಾ ಮೋಸ, ಕುಟುಂಬವೇ ಮೋಸ ಅನ್ನತಕ್ಕಂಥದ್ದು. ಯಾರ್ದೋ ಮಾತು ನಂಬಿ ಒಂದು 20-30 ಲಕ್ಷದ ವ್ಯವಹಾರನೂ ಮಾಡಿಬಿಟ್ಟಿದ್ದಾನೆ. ಧ್ವಂಸಂ. ತಂದೆ ಇವತ್ತು ಅಂಗಡಿಯಿಂದ ಗೆಟ್ ಔಟ್, ಮನೆಯಿಂದ ಗೆಟ್ ಔಟ್. ನನಗ್ ಮನೆ ಆದ್ರೂ ಕೊಡ್ತಾರ? ಇಲ್ಲ ಕಣಯ್ಯ, ನೆಚ್ಚಿಕೊಳ್ಳಲೇ ಬೇಡ, ಕೊಡ್ತಾನೆ ಅಂತ. ಕೊಡಲ್ಲ ಅನ್ಕೊಂಡು ನಿನ್ ಬದುಕು ಕಟ್ಲಿಕ್ಕೆ ಯೋಚನೆ ಮಾಡು, ಹೋಗು, ಆಲ್ರೆಡಿ ಇದೆ. ಹೆತ್ತ ತಂದೆ 23 ವರ್ಷ ಮಗನನ್ನ ಅಂಗಡಿಯಲ್ಲಿ ಇಟ್ಕೊಂಡು ದುಡಿಸ್ಕೊಂಡು 1 ರೂಪಾಯಿ ಕೊಟ್ಟಿಲ್ಲ. ಒಂದ್ ಮದ್ವೆ ಮಾಡಿದಾನೆ ಅಷ್ಟೇ. 2 ಮಕ್ಕಳು ತಂದೆ ಆಗ್ಬಿಟ್ಟಿದ್ದಾನೆ. ಒಂದ್ ತಂದೆಯಾಗಿ ಏನ್ ಕೆಲಸ ಮಾಡ್ಬೇಕು ಹೇಳಿ. ನೋಡಿ, ಮಗ ಮೆಚ್ಚಲ್ಲ, ಇಷ್ಟ ಇಲ್ಲ, ಸರಿ, ಏನ್ ಮಾಡ್ಬೇಕು? ಜವಾಬ್ದಾರಿ.
ಮಗಳ ಮದುವೆ ಮಾಡಿಸ್ಕೊಂಡಿದ್ದಾನೆ. ಈ ಮಗುನೇ ಮಾಡಿರೋದು. ಇಬ್ರು ಹೆಣ್ಮಕ್ಳು. ಆ ಮದುವೆನ ಅಣ್ಣನಾಗಿ ನಿಂತು ಮಾಡ್ಕೊಟ್ಟಿದ್ದಾನೆ. ಎಲ್ಲಾರ್ದು ಸೆಟ್ಲ್ ಆಗಿದೆ. ಅಪ್ಪ ಈಗ ನನಗ್ ನೋಡಪ್ಪ ಏನೋ ಒಂದು ಹೋಗೋ, ಸೀದಾ ಅಂಗಡಿಯಿಂದಲೂ ಹೊರಗಡೆ, ಈಗ ಮನೆಯಿಂದಲೂ ಹೊರಗಡೆ ಹೋಗು ಅಂತಿದ್ದಾನೆ. ನಂಬಿಕೆ ದ್ರೋಹವೇ. ಸತ್ಯ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಈ ಕಾಲಕ್ಕೆ ಅಲ್ಲಾಗೋಲ್ಲ. ಆ ಕರ್ತವ್ಯ ಚ್ಯುತಿ ಬರ್ತಕ್ಕಂಥದ್ದು ಬದಲಾವಣೆಗಳ ನಿಯಮ. ಯಾಕಂದ್ರೆ ಶನಿ, ರಾಹು, ಗುರು. ಯಾಕಂದ್ರೆ ಗುರು ಮೇಗೆ ವೃಷಭಕ್ಕೆ ಬಂದ್ರು ಕೂಡ ರಾಹು ಶನಿ ಸಾರದಿಂದ ನೋಡ್ತಾನೆ. ಆಟೋಮ್ಯಾಟಿಕಲಿ ಅಲ್ಲೊಂದಿದೆ. ಅದರಿಂದ ನಾನಂತೂ ಎಲ್ಲರಿಗೂ ನಂಬಿಕಸ್ತ, ಆದ್ರೆ ನಾವ್ ಯಾರನ್ನೂ ನಂಬಬಾರದು. ಅಲ್ಲೇನೋ ಒಂದ್ ಮೋಸ, ದಗ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಅದಕ್ಕೋಸ್ಕರ ಹೇಳಿದಾನೆ ಎಡಗೈಗೆ ಧರಿಸ್ತಕ್ಕಂಥದ್ದು. ಹಾಗೆ ಒಮ್ಮೆ ನಿಮಗ್ ತಿಳಿದಿರ್ತಕ್ಕಂಥ ಗುರುಗಳು, ಆಚಾರ್ಯರು, ಜ್ಯೋತಿಷ್ಕರು, ಹಿರಿಯರು ಅವ್ರ ಹತ್ರ ಒಂದು ಪರಾಮರ್ಶೆ ಮಾಡಿ, ದಶಾಭುಕ್ತಿಗಳನ್ನ ಚೆಕ್ ಮಾಡಿ. ಯಾಕಂದ್ರೆ ಗುರುವೇನೋ ಗುರುಬಲ ಇದೆ, ಅದನ್ನ ಅನುಭವಿಸ್ಲಿಕ್ಕೆ ನಿಮ್ಗೆ ದಶಾಭುಕ್ತಿಗಳು ಚೆನ್ನಾಗಿರ್ಬೇಕು. ಹೌದು, ದಶಾಭುಕ್ತಿಗಳು ಚೆನ್ನಾಗಿರ್ಬೇಕು. ಏನಾದ್ರೂ ರಾಹು ದಶೆ ನಡೀತಿತ್ತು, ಹುಚ್ಚಿಡಿಸ್ಬಿಡ್ತಾನೆ. ಕೇತು ದಶೆ ಪರವಾಗಿಲ್ಲ. ಶುಕ್ರ ದಶೆ ಇತ್ತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಎಡಬಟ್ಟು ಗುರುಗೂ ಶುಕ್ರನಿಗೂ ಆಗೋದೇ ಇಲ್ಲ. ಸೂರ್ಯ ದಶ, ವಿಜಯೋತ್ಸವ. ಅವರು ನಿಮ್ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ದಶೆ ಚೆನ್ನಾಗಿದೆ, ಗುರುವು ಚೆನ್ನಾಗಿದೆ. ಆ ದಶಾನಾಥ, ಭುಕ್ತಿನಾಥ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನ ಅನ್ನೋದು ಕೂಡ ಬೇಕು. ಅದನ್ನು ಚೆಕ್ ಮಾಡ್ಬೇಕು. ಅದಕ್ಕೆ ಸರಿಯಾದ ತಿಳಿದಿರುವ ಒಂದು ಜ್ಯೋತಿಷ್ಕರ ಹತ್ರ ನೋಡಿ. ಇಲ್ಲ ಆಗ್ಲಿಲ್ಲ, ಒಮ್ಮೆ ಆದಾಗ ಕಳಿಸ್ಕೊಡಿ, ಪರಾಮರ್ಶೆ ಮಾಡೋಣ, ಮಾತಾಡೋಣಂತೆ. ಫೋನಲ್ಲಾಗ್ಲಿ ಇಲ್ಲ ನೇರವಾಗಿ ಆಗ್ಲಿ. ಮೇಷರಾಶಿ, ಕುಂಭದ್ರೋಣ ಮಳೆ. ಭಯ ಬಿಡಿ. ಏನು ಈ ಒಂದು 6 ತಿಂಗಳು ಒಂದು 9 ತಿಂಗಳಿಂದ ಒದ್ದಾಡಿದ್ರಲ್ವಾ ನೋಡಿ. ಈ ಒಂದು ಡಿಸೆಂಬರ್ 31ಕ್ಕೆ ಆ ಗುರು ವಕ್ರ ಬಿಟ್ಟು ನೇರ ಆಗ್ತಿದ್ದಾನೆ. ದಟ್ ಇಸ್ ದಿ ಬ್ಯೂಟಿ. ಆಟೋಮ್ಯಾಟಿಕಲಿ ಅಷ್ಟೇ. ಎಲ್ಲ ಮೇಷರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಸಂಚಿಕೆಗಳು ನಿಮಗೆ ಮೆಚ್ಚುಗೆ ಆಗಿದೆ ಅನ್ನತಕ್ಕಂಥದ್ದಾದ್ರೆ ದಯಮಾಡಿ ನಿಮ್ಮ ಆತ್ಮೀಯರಿಗೂ, ಮಿತ್ರರಿಗೂ, ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ. ನಮ್ಮ ಪ್ರೋಗ್ರಾಮ್ ಅನ್ನ ವಾಟ್ಸಪ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಇನ್ಸ್ಟಾನಲ್ಲಿ ಇರ್ಬೋದು, ಟ್ವಿಟರ್ ಅಲ್ಲಿ ಇರ್ಬೋದು. ಏನೇನೋ ಇದೆಯಂತೆ ಈಗ. ನನ್ನ ಟೆಕ್ನಿಕಲ್ ಟೀಮ್ ಗೊತ್ತು, ಅದು ತೋರಿಸ್ತಿರ್ತಾರೆ. ಸರಿ ಸರ್, ಏನೋ ಮಾಡಿ. ತುಂಬಾ ಎಲ್ಲ ತಿಳ್ಕೊಳ್ಳಿಕ್ ಹೋಗ್ಬಾರ್ದು. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ಪುಷ್ಯ ನಕ್ಷತ್ರದ ಪ್ರಭಾವದ ಒಂದು ದಿನ. ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ರಾಹು ಸಾರದಲ್ಲಿದ್ದು, ರಾಹು ಬುಧನ್ ಸಾರದಲ್ಲಿದ್ದಾನೆ. ಬುಧ ಮತ್ತೆ ಹಾಗೇ ವಕ್ರನಾಗಿ ಮತ್ತೆ ಜ್ಯೇಷ್ಠ ನಕ್ಷತ್ರ ವಕ್ರಗತಿ ಬುಧನ ಸಾರದಲ್ಲಿರೋದ್ರಿಂದ ಮೇಷರಾಶಿ ಸ್ವಲ್ಪ ಜಾಗ್ರತೆ. ಅಡ್ಡದಾರಿಯ ಸಂಪಾದನೆಯೋ ಇಲ್ಲ ಬೇಗ ದುಡ್ಡು ಮಾಡ್ಬೇಕು ಅನ್ನೋ ಒಂದು ಆಲೋಚನೆ, ಇಲ್ಲ ಮಾಡಿರುವುದು ಯಾವ್ದಾದ್ರೂ ಒಂದು ಬಂದು ನಿಂತ್ಕೋಬಹುದು ಎದುರುಗಡೆ. ವೆರಿ ಕೇರ್ಫುಲ್. ಅಡ್ಡದಾರಿದು, ಅಡ್ಡ ಆಲೋಚನೆ, ಅಡ್ಡ ಚಿಂತನೆ, ಅಡ್ಡ ಬದುಕು ಅನ್ನತಕ್ಕಂಥ ಒಂದು ಭಾವ. ವೆರಿ ವೆರಿ ಕೇರ್ಫುಲ್ ಇರ್ತಕ್ಕಂಥದ್ದು ಮಾಡ್ಕೊಳ್ಳಿ ಮೇಷರಾಶಿಗೆ. ಅದೊಂದು ನೋಡ್ಕೊಳ್ಳಿ. ನೋಡಿ, ಎಷ್ಟು ದಿನ ತಿಂತೀರಿ? ಇನ್ ಜೀವಮಾನದಲ್ಲಿ ನೀವು ಬಂದು ಆ ವ್ಯಕ್ತಿನ ನೋಡ್ತೀರಾ? ಇನ್ನು ಜೀವಮಾನದಲ್ಲಿ ಇಷ್ಟಾಗಲ್ಲ, ಇಷ್ಟೇ ಆಗಲ್ಲ ಅಂತ ಚಿಲ್ಲರೆ ಬುದ್ಧಿಗೆ. ಹೌದಲ್ವಾ? ಇನ್ ಯಾರಾದ್ರೂ ನಿಮ್ಮನ್ನ ನಂಬ್ತಾರ? ಸರ್ಕಲ್ ಅಲ್ಲಿ, ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್, ರಿಲೇಟಿವ್ ಸರ್ಕಲ್, ಆ ಬೀದಿ ನಾಯಿನ ಅದು ಹುಚ್ಚಿಡಿದಿದ್ದಾನೆ ಯಾರಾದ್ರೂ ಬಿಡ್ತಾರ? ಹತ್ರಕ್ಕೂ ಸೇರ್ಸಲ್ಲ. ಆ ಕಾಂಪೌಂಡ್ ಹಾಕ್ಬಿಡ್ತಾರೆ, ಗೇಟ್ ಹಾಕ್ಬಿಡ್ತಾರೆ. ಹೌದಲ್ವೋ? ನಾಯಿ ಇದೆ ಎಚ್ಚರಿಕೆ ಅಂತಾನು ಹಾಕ್ಬಿಡ್ತಾರೆ. ಅದು ಮಕ್ಕಳೇ, ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ನಾವು ಗಮನಿಸ್ತಾ ಇರ್ಬೇಕು. ನಮ್ ಸುತ್ತಮುತ್ತ ಆಗ್ತಿರ್ತಕ್ಕಂಥದ್ದು. ಓಹೋ, ಅದಕ್ಕೆ ಅನುಭವ ದೊಡ್ಡದು.
ಅನ್ನೋದು. ಸೊ ಮೇಷರಾಶಿಗೆ ಇವತ್ತು ನಿಮ್ಮ ಅನುಭವವನ್ನ ಧಾರೆ ಎರೆದು ಮುಂದಕ್ಕೆ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ಗೆಲುವು ನಿಶ್ಚಿತ. ವೃಷಭ ರಾಶಿ ಬ್ಯೂಟಿಫುಲ್. ಚಂದ್ರ ಶನಿ ಸಾರದಲ್ಲಿದ್ದಾನೆ, ಶನಿ ನಿಮಗೆ ದಶಮದಲ್ಲಿದ್ದಾನೆ, ರಾಹು ಸಾರದಲ್ಲಿದ್ದು ರಾಹು ವಿಶೇಷವಾಗಿ ಬುಧನ್ ಸಾರದಲ್ಲಿದ್ದು ಬುಧ ಕೇಂದ್ರದಲ್ಲಿ ಕುಳಿತಿರೋದು. ಈ ಕಲಾ ಮಾಧ್ಯಮದಲ್ಲಿ ಈ ವಾಯ್ಸ್ ಓವರ್, ಯೂಟ್ಯೂಬ್, ಶೂಟಿಂಗ್, ಎಡಿಟಿಂಗ್ ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅತ್ಯದ್ಭುತ. ಕಂಠದಾನ ಕಲಾವಿದರು, ಬುಧ ಕಂಠದಾನ, ವಾಣಿ, ವೀಣಾ ಅನ್ನತಕ್ಕಂತ ಒಂದು ಉದ್ಯೋಗ, ಕೆಲಸ, ಬರವಣಿಗೆ, ಲೇಖನ, ಡಾನ್ಸು, ಮ್ಯೂಸಿಕ್, ಪೇಂಟಿಂಗು, ಚಿತ್ರಕಲೆ ಅತ್ಯದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ ಶನಿ ಸಾರ ತಳ್ಳು 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 ಅನ್ನತಕ್ಕಂಥ ಬುದ್ಧಿ. ಎದ್ದಿದ್ ಲೇಟೋ ಇಲ್ಲ ಆಲೋಚನೆ ಲೇಟೋ, ಏನೋ ಆಗ್ತಿಲ್ಲ, ಏನೋ ಸಾಕ್ತಿಲ್ಲ ಅನ್ನತಕ್ಕಂಥ ಒಂದು ಭಾವ ಇವತ್ತು. ಒಂದು ಬೋಗಸೆ ಎಳ್ಳೆಣ್ಣೆ ತಗೊಳ್ಳಿ, ನೆತ್ತಿಗೆ ಚೆನ್ನಾಗಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ, ಮೈಗೂ ಹಚ್ಕೊಂಡು ಒಂದ್ ಸ್ವಲ್ಪ ಸ್ನಾನ ಮಾಡಿ, ಮನೇಲಿ ಒಂದು ಹೊಂಗೆ ಎಣ್ಣೆ ದೀಪ ಹಚ್ಚಿ, ಇಲ್ಲ ತುಪ್ಪದ ದೀಪ ಹಚ್ಚಿ, ಇಲ್ಲ ತೆಂಗಿನ ಎಣ್ಣೆ ದೀಪ ಹಚ್ಚಿ, ಓಂ ನಮೋ ಭಗವತೆ ವಾಸುದೇವಾಯ ಮಿನಿಮಮ್ 21 ಬಾರಿ ಇಲ್ಲ 42 ಬಾರಿ ಅಂದ್ಕೊಂಡು ಮುಂದಕ್ಕೆ ಹೋಗಿ. ಒಂದ್ ಬೊಗಸೆ ತಿಂಡಿ ಬೆಳಿಗ್ಗೆ ಮಾಡ್ತಿದ್ದಾಗೆ ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿ, ಯಾಕಂದ್ರೆ ಶನಿ ಸಾರ, ಶನಿ ಬಡವರಲ್ಲಿ ಇರ್ತಾನೆ, ತೀರಾ ಬಡವ, ತೀರಾ ಕೆಳಮಟ್ಟದ ವ್ಯಕ್ತಿಗಳ ಹತ್ರ, ಇಲ್ಲ ತೀರಾ ಎತ್ತರದ ವ್ಯಕ್ತಿ, ತೀರಾ ಎತ್ತರದ ವ್ಯಕ್ತಿ ನಂಬರ್ 1 ಅಂತೀವಲ್ಲ, ಅಲ್ಲಿಯೂ ಶನಿ ಇರ್ತಾನೆ. 0 to 0 ಮೈನಸ್ ಅಂತೀವಲ್ಲ, ಅಲ್ಲೂ ಶನಿ ಇರ್ತಾನೆ. ಹಾಗೆ ಅವನು ಮಧ್ಯದಲ್ಲಿರೋಲ್ಲ, ಮಧ್ಯದಲ್ಲಿರೋ ಗ್ರಹಗಳು ಬೇರೆ. ಹೌದು, ಸೂರ್ಯ ನಂಬರ್ 1 ಯಾವಾಗ್ಲೂ, ಬುಧ ಮಧ್ಯದಲ್ಲಿರ್ತಕ್ಕಂಥವನೇ, ಗುರು ಯಾವಾಗ್ಲೂ ನಂಬರ್ 2ನೇ, ನಂಬರ್ 1 ಆಗೋಕ್ ಹೋಗಲ್ಲ, ಕೊಟ್ಟು ಕೂಡ ತಗೊಳಲ್ಲ, ಹಿಂದಕ್ ನಿಂತ್ಕೋತಾರೆ, ಇಲ್ಲಪ್ಪ ನೀನ್ ಕುತ್ಕೋಪ ನಮಗ್ ಬೇಡ. ಇನ್ನೊಬ್ಬರನ್ನ ಬೆಳೆಸುವುದೇ ಗುರು. ಚಂದ್ರ ಹಿಂದ್ಗಡೆಯೇ, ತಾಯಿ ಯಾವತ್ತಿಗೂ ನಾನ್ ಮಾಡ್ದೆ, ನಾನ್ ಬೆಳೆಸ್ದೆ, ನಾನ್ ನೋಡ್ದೆ ಅಂತ ಹೇಳಲ್ಲ. ಅದರಿಂದ ಇವತ್ತು ಆಯ್ತು ಅಂದ್ರೆ ತುಂಬಾ ಕೆಳಮಟ್ಟದ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ಆದಂತ ಒಂದ್ ಸಹಾಯ, ಊಟ, ಬಟ್ಟೆ ಏನಾದ್ರೂ ಒಂದ್ ಕೊಡಿ, ಸಮಾಧಾನ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ. ರಾಶಿಯಲ್ಲೇ ಚಂದ್ರ ಬ್ಯೂಟಿಫುಲ್. ಅಲಂಕಾರ, ಮೊನಪು, ವೈಯಾರ, ತುಂಟಾಟ, ಬುದ್ಧಿ, ಮಾತು, ಆಲೋಚನೆ ಒಳ್ಳೇದಂತೀವಿ. ಆದ್ರೆ ಪುಷ್ಯ ನಕ್ಷತ್ರದಲ್ಲಿ ಇದ್ದಾನೆ. ಏನೋ ವಾರ, ಏನೋ ಒಂಥರ ಇವತ್ತು ಎಳೆದು ಕೆಲಸ ಮಾಡತಕ್ಕಂಥ ಭಾವ. ಓಡಬಲ್ಲೆನಾ, ನೋಡಬಲ್ಲೆನಾ, ಮಾಡಬಲ್ಲೆನಾ, ನಿಲ್ಲಬಲ್ಲೆನಾ, ಈ ತರದೊಂದು ಭಾವಗಳಿಗೆ ಒಳಗಾಗತಕ್ಕಂಥ ಒಂದು ಸಂಕಲ್ಪಗಳುಂಟು. ನೋಡಿಕೊಂಡು ಓಂ ನಮೋ ಶ್ರೀನಿವಾಸಾಯ, ಅದನ್ನಾದ್ರೂ ನೆನೆಸ್ಕೊಳ್ತಕ್ಕಂಥದ್ದು ಮಾಡಿ. ಶ್ರೀನಿವಾಸ ಗೋವಿಂದ 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 ಅನ್ಕೊಳ್ಳಿ, ಇಲ್ಲ ರಾಮರನ್ನ ನೆನೆಸ್ಕೊಳ್ಳಿ. ಯಾಕಂದ್ರೆ ಪುಷ್ಯ ನಕ್ಷತ್ರದಲ್ಲೇ ವನವಾಸಕ್ಕೆ ಹೋಗಿದ್ದು. ಹೌದು, ಇದನ್ನ ಮಾಡ್ಕೊಳ್ಳಿ, ಇವತ್ತು ಸುಲಲಿತ ಆಗುತ್ತೆ. ಇವತ್ತಾಯ್ತು, 1/4 ಲೀಟರ್ ಎಳ್ಳೆಣ್ಣೆ, ಇಲ್ಲೋ ನಿಮ್ಗೆ ಇನ್ನೂ ಶಕ್ತಿ ಇದೆ, 1/4 ಲೀಟರ್ ತುಪ್ಪ, ಯಾರೋ ಬಡವರಿಗೆ, ಅಂದ್ರೆ ದೇವಸ್ಥಾನ ಅಂತನೂ ಇಲ್ಲ, ಚರ್ಚು ಅಂತನೂ ಇಲ್ಲ, ಎಲ್ಲೋ ಇಲ್ಲ ಒಂದ್ ಸಿಹಿ. ಇನ್ನೊಬ್ರ ಜೀವನಕ್ಕೆ ಸಿಹಿ ತುಂಬಿಸಿ, ಭಗವಂತ 100% ಸಿಹಿ ತುಂಬಿಸ್ತಾನೆ. ಇನ್ನೊಬ್ರ ಜೀವನಕ್ಕೆ ಕಹಿ ತುಂಬಿಸಿ 10 times. ಕರ್ಕಾಟಕ ವಿಜಯಮಸ್ತು. ಇನ್ನು ಸಿಂಹರಾಶಿ. ಖರ್ಚು, ಚಂದ್ರ ಶನಿ ಸಾರ ಅನ್ಎಕ್ಸ್ಪೆಕ್ಟೆಡ್, ಮನೆ, ಕುಟುಂಬ, ವ್ಯವಹಾರ, ದೊಡ್ಡವರು, ಹಿರಿಯರು, ಅವರಿಗೆ ಸಂಬಂಧಪಟ್ಟಂತ ವ್ಯವಹಾರಗಳು, ದೊಡ್ಡ ಕೆಲಸ, ದೊಡ್ಡ ಮಾತು, ದೊಡ್ಡ ಜೀವನ. ದೊಡ್ಡವರಾದ್ಮೇಲೆ ಖರ್ಚು ಮಾಡ್ಬೇಕು, ಇಲ್ಲ ಅನ್ನೋದೇನಿಲ್ಲ. ತಮಾಷೆ ಏನ್ ಗೊತ್ತಾ, ನೀವು ದೊಡ್ಡವರಾಗ ಒಂದ್ ಮಾತಾಡ್ ನೋಡಿ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ನಿಮ್ ಮನೆಯವರೇ ನಿಮ್ ಮಾತು ಕೇಳೋಲ್ಲ, ಏನೋ ನಮ್ಗಂತೀಯನೋ ನೀನೋ ಇಡೋದಿಟ್ಬಿಟ್ಟು ಅನ್ಬಿಡ್ತಾರೆ. ಸಿಂಹರಾಶಿ ಇವತ್ತು ಹಾಗೆ. ನೀವು ಇಟ್ಟಿದ್ದೀರಿ, ಕೊಟ್ಟಿದ್ದೀರಿ, ಏನೋ ಸರಿಯಾಗಿ ತಿನ್ನಕ್ಕಾಗಲ್ವಾ, ಸರಿಯಾಗಿ ಇಟ್ಕೊಳಕ್ಕಾಗಲ್ವಾ ಅಂತ ಒಂದ್ ತಂದೆ ಸ್ಥಾನದಲ್ಲಿ, ಗುರು ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ, ಅತ್ತಿಗೆ ಸ್ಥಾನದಲ್ಲಿ ಅಂತೀರಿ. ಸಹಿಸ್ಕೊಳಲ್ಲಪ್ಪ, ಅವ್ರಿಗೆ ಮೀಸೆ ಬಂದ್ಬಿಟ್ಟಿದೆ ಇವತ್ತು. ಬೆಳೆಸ್ತವನು, ನಿಲ್ಲಿಸ್ತವನು, ಅವನಿಗೆ ದಾರಿ ಕಾಣಿಸೋಲ್ಲ. ಇವತ್ತು ಆ ರೀತಿ ಒಂದು ಲೋಪಗಳಾಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ನಿಧಾನ ಕೆಲಸಗಳು, ಸ್ವಲ್ಪ ವಿಳಂಬ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ನೀವು ಅಷ್ಟೇ, ಹತ್ತಿರದಲ್ಲಿ ಶ್ರೀನಿವಾಸರ ಆಲಯ ಇದ್ರೆ ಒಂದು ಹೊರಗಡೆಯಿಂದಲೇ ಒಂದು ಗೋಪುರ ದರ್ಶನಂ, 1000 ದೈವ ದರ್ಶನಂ, ಸಮಾಧಾನಂ, ಖರ್ಚು ನೋಡ್ಕೊಂಡಷ್ಟೇ. ಇನ್ನು ಕನ್ಯಾ ರಾಶಿ. ಚಂದ್ರ ಲಾಭಾಧಿಪತಿ ಲಾಭದಲ್ಲಿದ್ದು ಷಷ್ಠಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ 100% ಇವತ್ತೊಂದು ಶುಭ ಸುದ್ದಿ ಕೇಳ್ತೀರಿ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಬ್ಯೂಟಿಫುಲ್. ಅದರಲ್ಲೂ ಎಕ್ಸ್ಪೋರ್ಟ್, ಇಂಪೋರ್ಟ್, ಹೈನುಗಾರಿಕೆ, ಹುಳಿ ಪದಾರ್ಥಗಳು, ಮೊಸರು, ಮಜ್ಜಿಗೆ, ತಿಂಡಿ, ಊಟ,
ಅಡಿಗೆ ಇವುಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ಉದ್ಯೋಗ ಅತ್ಯದ್ಭುತ. ನೋಡಿ, ಒಂದು ವ್ಯಾಪಾರ ಮಾಡ್ಬೇಕು ಅಂದ್ರೆ, ಮೊನ್ನೆ ಕೂಡ ಒಂದ್ ತಾಯಿ ಜೀವ ಇನ್ನೊಬ್ಬರ ಜೊತೆ ಬಂದಿದ್ದಾರೆ ಹೋಟೆಲ್ ವ್ಯಾಪಾರ ಅಂತ. ನೋಡ್ತೀನಿ, ಇದು ಯಾಕಿದು ಚಂದ್ರ ಕೇತು ಸೇರ್ಬಿಟ್ಟಿದೆಯಲ್ಲ. ಆತನದ್ದು ನೋಡ್ತಾನೆ ಲಗ್ನದಲ್ಲಿ ಶನಿ, ಈಗೀಗ 12ನೇ ಮನೇಲಿ ಶನಿ ಬುಧ, ಕೇಂದ್ರದಲ್ಲಿ ಆತನಿಗೆ ಬ್ಯೂಟಿಫುಲ್ ಶನಿ ಬುಧ ಸೂರ್ಯ, ಈಗಿಗೂ ಶನಿ ಬುಧ ಚೆನ್ನಾಗಿದೆ. ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಆಗುತ್ತೆ. ಇದೇನು ಹೋಟ್ಲ್, ಇದು ಡಿಫ್ರೆಂಟ್ ಲೈನ್ ಇದೆಯಲ್ಲ ಅಂತ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ ಅಂದೆ. ಹೋಟ್ಲು ಅಂದ್ರು. ನಿಮ್ ತಾಯಿ ಹೇಗಿದ್ದಾರೆ ಅಂದೆ. ತಂದೆ, ಗಂಡನಿಂದ ಸುಖ ನೋಡಿದ್ಯಾ ಮಗಳೇ ಅಂದೆ. ಕಣ್ಣೀರು. ಲೈಫ್ ಪಾರ್ಟ್ನರ್ನೇ ಕನ್ವಿನ್ಸ್ ಮಾಡ್ಕೊಳಕ್ ಆಗ್ಲಿಲ್ಲ, ಲೈಫ್ ಪಾರ್ಟ್ನರ್ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ನಾನ. ಅದ್ರ ಮೇಲೆ ನೀನೇ ನೆಮ್ಮದಿ ಇಲ್ಲ, ನೀನೇ ಕೊರಗ್ತಾ, ನೀನೇ ಸಂಕಟ ಪಡ್ತಾ, ಇದು ಯಾವುದೋ ಹೋಟೆಲ್ ಬಿಸ್ನೆಸ್ ಅಂತ ಹೋಗ್ತಿದ್ದೆ, ನಿನ್ ಲೈನೇ ಬೇರೆ, ನಿಂಗೆ ಗೊತ್ತೇ ಇಲ್ಲ, ದೋಸೆ ಹಾಕೋದೇ ಗೊತ್ತಿಲ್ಲ ಸರಿಯಾಗಿ. ಮಸಾಲೆ ದೋಸೆಗೆ ಒಂಥರ, ಹೌದು ಮಸಾಲೆ ದೋಸೆಗೆ ಒಂಥರ ಹಿಟ್ಟಿರ್ಬೇಕು ಅಂತಾರೆ, ಆಮೇಲೆ ಪ್ಲೇನ್ ದೋಸೆಗೆ ಒಂಥರ ಇರ್ಬೇಕು, ಸೆಟ್ ದೋಸೆಗೆ ಒಂಥರ ಇರ್ಬೇಕು, ಒಂದೊಂದಕ್ಕೆ ರವಾ ದೋಸೆಗೆ ಒಂಥರ. ಮಕ್ಳಿಗೆ ಗೊತ್ತೇ ಇಲ್ಲ, IT ಫೀಲ್ಡ್ ಅಲ್ಲಿ ಇರೋರು ಯಾರ್ದೋ ಏನೋ ಪ್ರಬೋಧ ಆಗ್ಬಿಟ್ಟಿದೆ, ಒಂದು 5-10 ಲಕ್ಷ ಹಾಕ್ಬಿಟ್ಟು ಒಂದು ಮಾಡ್ಬಿಡೋಣ, ಯಾರು ನೋಡ್ಕೋತಾರೆ ಅಂತ ಕೇಳಿದೆ. ಇಬ್ಬರಿಗೂ ಶನಿ ಬುಧ ನೋಡಿ ತಮಾಷೆ. ಸಂಬಡಿ ಎಲ್ಸ್ ವಿಲ್ ಟೇಕ್ ಕೇರ್ ಅಂತ. ಸರಿ ಆಯ್ತು, ಮಂಗನ್ ಕೈಗೆ ಮಾಣಿಕ್ಯ, ನಂತರ ಮಾಡ್ತೀರಾ ಅಷ್ಟೇ, ಮುಳುಗ್ತೀರಿ. ಯಾರ ಕೈಗೋ ಕೊಟ್ಟಿದ್ದೆ ಮಂಗನ್ ಕೈಗೆ, ಪೂರ್ತಿ ಇನ್ನೂ ಮಂಗ ಮಾಡಿಟ್ಟೋಗಿದ್ದ. ಅದ್ರಲ್ಲಿ ಬೇರೆ ಗಾಬರಿ ಪಡಿಸ್ತಕ್ಕಂಥ ಶನಿ ಬುಧ ಅಂದಿದ್ದೆ, ಗಾಬರಿ ಬೇಗ. ಗೊತ್ತಿಲ್ಲ ಮಕ್ಕಳಿಗೆ, ದಿನಕ್ಕೊಂದು 4 ಐಡಿಯಾ ಓಡ್ತಿರುತ್ತೆ, ನಿಮ್ಗೆ ಬೇರೆ ಬೇರೆ ಐಡಿಯಾಗಳು ಬಂದಿರುತ್ತೆ. ಈ ಹೋಟೆಲ್ ಐಡಿಯಾ ಮೊದಲು ಇನ್ನೂ ಬೇರೆ ಐಡಿಯಾ ಬಂದಿತ್ತು ಅಂದೆ. ಹೌದು ಗುರುಗಳೇ, ನಿಜ ಗುರುಗಳೇ. ನಿಮ್ ಲೈನು ಟೆಕ್ನಿಕಲ್ ಲೈನ್ ಅಂದ್ರೆ ಬ್ಯೂಟಿಫುಲ್. ಸೈಬರ್ ಇದ್ರಲ್ಲಿ ಇದಾರೆ. ಆದ್ರೆ ಅದನ್ನ ಕನ್ಸಲ್ಟೆನ್ಸಿ ಮಾಡಿ ಎಷ್ಟೋ ಕಂಪ್ನಿಗಳಲ್ಲಿ ಮೋಸ ಮಾಡ್ತಿದ್ದಾರೆ. ಅವ್ರದ್ದು ಹ್ಯಾಕ್ ಮಾಡೋದು, ಚೆಕ್ ಮಾಡೋದು, ಫಾಲೋ ಅಪ್ ಮಾಡೋದು, ಡೇಟಾ ಥೆಫ್ಟ್ ಮಾಡಿರೋದು, ಅವ್ರು ಏನೇನ್ ಮಾಡಿದಾರೆ ಅಂತ ತೆಗೆಸ್ಲಿಕ್ಕೆ ಅತ್ಯದ್ಭುತ. ಆ ತರದ್ ಮಾಡಿ ನನಗೇ ಬೇಕು, ಈ ತರ ಡೇಟಾ ಥೆಫ್ಟ್ ಮಾಡಿರೋ ಎಡವಟ್ಟು ವ್ಯಕ್ತಿಗಳಿದ್ದಾರೆ, ಓಡೋಗಿದ್ದಾರೆ, ಮೋಸ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಅಂತದಕ್ಕೆ ನನ್ನಂತ ಕಂಪ್ನಿಗಳಿಗೆ ಒಂದು 50,000 ಫೀಸ್ ತಗೊಳ್ಳಿ. ಈ ತರ 1000 ಕಂಪ್ನೀಸ್ ವಿಲ್ ಬಿ ದೇರ್. ವೇರ್ ಆರ್ ಯು ಪೀಪಲ್ ಅಂದ್ರೆ ಯು ಆರ್ ರೈಟ್ ಗುರುಜಿ. ಅದಕ್ಕೆ ಹೇಳೋದು, ಒಂದು ವ್ಯಾಪಾರ, ಒಂದು ವ್ಯವಹಾರ ಮಾಡುವಾಗ ನಿಮ್ ಬಲ ತಿಳ್ಕೊಳ್ಳಿ. ಗೊತ್ತಿಲ್ಲದ್ದು ಒಂದು ಪ್ರಭಾವ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಯಾರೋ ಪಕ್ಕದಲ್ಲಿ ತುಂಬಾ ಚೆನ್ನಾಗಿದೆ ಮೆಸ್ಸು, ಹೋಟೆಲು, ರೈಟ್, ಅವನು 10 ವರ್ಷದ ಅದರಲ್ಲಿ ಪಾಕತಜ್ಞ, ಅವನು ಅದ್ಭುತ. ಕೆಲವು ರಾಶಿಗಳಿದಾರಲ್ವಾ, ಕನ್ಯಾ ರಾಶಿ ಎಸ್ಪೆಷಲಿ, ನೀವೊಂಥರ ಮಾರ್ಕೆಟಿಂಗ್ ಎಕ್ಸ್ಪರ್ಟ್. ಒಂದ್ 10 ದೋಸೆ ಹಾಕ್ತಿದಾರೆ, ನೀವು ಒಂದ್ ದೋಸೆ ಹಿಂಗ್ ಹಾಕಿಂಗ್ ಅಂತಿರೋದಿನ. 10 ದೋಸೆ ಹಾಕಿ ಅಂದ್ರೆ 10ನೇ ದಿನ ಅಲ್ಲ, 10ನೇ ದೋಸೆಗೆ ಬಿದ್ದೋಗ್ಬಿಟ್ಟಿರ್ತೀರಿ. ದಟ್ ಇಸ್ ಹೌ. ಸೊ ಕನ್ಯಾ ರಾಶಿ, ಆದ್ದರಿಂದ ಲಾಭ ಉಂಟು, ನೋಡಿ ಹೆಜ್ಜೆ ಇಡಿ. ಯಾವ್ದು ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು, ನಿಮ್ ಬಲ ಏನೋ, ನಿಮ್ ಶಕ್ತಿ ಏನೋ, ಯಾವ್ದ್ರಲ್ಲಿ ನಿಮ್ಗೆ ಪರ್ಫೆಕ್ಟ್ ಹಿಡ್ತಾ ಇದೆ, ಜಾತಕದಲ್ಲಿ ಗ್ರಹಗಳ ಬಲ ಹೇಗಿದೆ, ದಶಾಭುಕ್ತಿಗಳ ಬಲ ಹೇಗಿದೆ, ಇದನ್ನ ನೋಡ್ಕೊಂಡು ಹೆಜ್ಜೆ ಇಡಿ. ಏನೂ ಆಗೋದಿಲ್ಲ, ಗೆದ್ದು ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ವಿಶೇಷವಾಗಿ ತುಲಾರಾಶಿ, ಕೇಂದ್ರಾಧಿಪತಿ ಕೇಂದ್ರದಲ್ಲೇ ಇದ್ದಾನೆ ಚಂದ್ರ, ಶನಿ ಪಂಚಮದಲ್ಲಿ ಇದ್ದಾನೆ, ಚೆನ್ನಾಗಿದೆ, ಗೌರವದ ದಿನ. ಲಾಯರು, ಜಡ್ಜು, ಟೀಚರು, ಪ್ರೊಫೆಸರು, ಅಡ್ವೈಸರ್, ಇಲ್ಲೆಲ್ಲ ಏನ್ ಗೊತ್ತಾ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಮಿಕ್ಕಿದ್ದು ದೇವರಿಗೆ ಬಿಟ್ಟಿದ್ದು. ನಾನು ಟೀಚ್ ಮಾಡಿದ್ದಾನೆ, ನಾನು ವಾದ ಮಾಡಿದ್ದಾನೆ, ನಾನು ಟ್ರೀಟ್ಮೆಂಟ್ ಮಾಡಿಕೊಟ್ಟಿದ್ದಾನೆ, ಇಂಜೆಕ್ಷನ್, ನಾನು ಸಾಕ್ಷಿಗಳನ್ನು ನೋಡಿ ಜಡ್ಜ್ಮೆಂಟ್ ಕೊಟ್ಟಿದ್ದಾನೆ ಅಷ್ಟೇ. ಅಲ್ಲಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮತೃಪ್ತಿಯಿಂದ ಒಂದ್ ಮಾಡಿರ್ತೀರಿ. ಆ ತರದ ಒಂದು ಆತ್ಮತೃಪ್ತಿಯ ಕೆಲಸ ಮಾಡಿ ತುಂಬಾ ಚೆನ್ನಾಗಿರ್ತೀರಿ. ಇವತ್ತು ಬೇರೆಯವ್ರ ಮಾತು, ಬೇರೆಯವ್ರ ಲಾಭ ಅನ್ನತಕ್ಕಂಥದಕ್ಕೆ ಹೋಗ್ಬೇಡಿ ಅಷ್ಟೇ. ವೃಶ್ಚಿಕ ರಾಶಿ, ಚಂದ್ರ ಅದ್ಭುತವಾಗಿದ್ದಾನೆ, ಭಾಗ್ಯಾಧಿಪತಿ ಭಾಗ್ಯದಲ್ಲಿರೋದು ಫ್ಯಾಂಟಾಸ್ಟಿಕ್. ಆದರೆ ಅವನು ಬಾಧೆ ಕೊಡೋ ಶನಿ ನಕ್ಷತ್ರದಲ್ಲಿ ಇದ್ದಾನೆ. ಯಾರೋ ಹಿರಿಯರ ವಿಚಾರ, ಹಳೆ ವಿಚಾರ, ಮುಂದಾಗೋ ವಿಚಾರ, ಬರೋ ವಿಚಾರ, ಹಿಂದಿನ ವಿಚಾರ, ಈ ತರದ್ದು ಹಾಕೊಂಡು ಭಾರಗಳಲ್ಲಿ ಒದ್ದಾಡತಕ್ಕಂಥದ್ದು ಇರುತ್ತದೆ. ಕೆಲವೊಂದ್ ಸಮಯ ಏನ್ ಗೊತ್ತಾ ಮಕ್ಳೇ, ಕೈ ತೊಳ್ಕೊಂಡ್ವಿ ಹೋಗ್ತಾ ಇರ್ಬೇಕು, ಅಲ್ಲೇ ನಿಂತ್ಕೋಬಾರ್ದು. 10 ರೂಪಾಯಿ ವ್ಯಕ್ತಿಗಳು 10 ರೂಪಾಯಿ ತರನೇ ಯೋಚನೆ ಮಾಡೋದು, ಗಲೀಜು ವ್ಯಕ್ತಿಗಳು ಗಲೀಜುಗಳಾಗಿ ಯೋಚನೆ ಮಾಡೋದು. ಒನ್ಸ್ ಎ ಥೀಫ್ ಇಸ್ ಅನ್ ಆಲ್ವೇಸ್ ಎ ಥೀಫ್, ಡೋಂಟ್ ಟ್ರಸ್ಟ್ ಹಿಮ್ ಅಂತ ಹೇಳ್ತಾನೆ ನಾನು. ಒಂದು ಬಾರಿ ಮೋಸ, ಚಾಣಕ್ಯ ಹೇಳಿರ್ತಕ್ಕಂಥದ್ದು, ಒಂದು ಬಾರಿ ಮೋಸ ಮಾಡಿದಾನೆ, ದ್ರೋಹ ಮಾಡಿದಾನೆ, ಅವನನ್ನು ಮಾತ್ರ ಕರೆದು ಸ್ಥಾನ ಕೊಡಬಾರ್ದು, ಮನೆ ಕರ್ಸ್ಕೋಬಾರ್ದು, ಅವನ ಜೊತೆಲೇ ಇರಬಾರ್ದು. ನೆನ್ಪಿಟ್ಕೊಳ್ಳಿ, ನಂಬಲೇಬಾರ್ದು. ಯಾವಾಗ್ಲೂ ಎಲ್ಲೋ ಸಿಗ್ತಾ ನಮ್ಗೆ ಇಷ್ಟಲ್ಲ,
ಹಿಂಗ್ ತಿರುಗಿಸ್ಕೊಳ್ಳಿ. ಹೌದು, ಬೇಡ, ಒಂದೊಂದ್ ಸಮಯ ನಿಮ್ ಸ್ಥಾನಕ್ಕೆ ತಕ್ಕಂಥದ್ದು ಇಲ್ಲ ಅನ್ನಕ್ಕಾಗಲ್ಲ, ಹಿಂಗ್ ಅನ್ಕೊಂಡು ಹೋಗ್ತಾ ಇರಿ. ಒನ್ಸ್ ಎ ಚೋರ್ ಇಸ್ ಅನ್ ಆಲ್ವೇಸ್ ಎ ಚೋರ್. ಯಾಕಂದ್ರೆ ಶನಿ ಸಾರದಲ್ಲಿ ಚಂದ್ರ ಇದ್ದಾನೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ಯಾವುದೋ ಒಂದು ಗಾಯ ಆಗಿದೆ, ಯಾವುದೋ ಒಂದು ಪೆಟ್ಟಾಗಿದೆ, ಅದು ಪದೇ ಪದೇ ಅಲ್ಲಿಗೆ ತಿರುಗಿಸ್ತಕ್ಕಂಥದ್ದು, ಆ ವ್ಯಕ್ತಿ, ಆ ಮಾತು, ಆ ಹಾವ, ಆ ಭಾವ, ಇನ್ನೊಂದು ಆ ತರದ್ ತನ್ನೆಲ್ಲಿಸ್ತಕ್ಕಂಥದ್ದು ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಗೆ ಹೋಗೋದೇ ಇಲ್ಲ. ಆ ಏರಿಯಾಗ ಹೋದ್ರಿರ್ತಾನೆ, ಆ ರೋಡ್ಗೆ ಹೋದ್ರಿರ್ತಾನೆ, ಆ ಹುಚ್ಚನ್ ಮುಖ ನೋಡೋದು, ಅಂತ ವ್ಯಕ್ತಿನ ಬ್ಲಾಕ್ ಮಾಡಿ ಬೇಸಾಕಿ. ಜೀವನದಲ್ಲಿ ಮತ್ತೆ ಸಾಮಾನ್ಯವಾಗಿ ಹೇಳ್ತೇನಲ್ವಾ, ವೃಶ್ಚಿಕದ ಜೊತೆ ಯುದ್ಧ ಮಾಡಬಾರ್ದು ಅಂತ. ನೀವು ಮಾತ್ರ ಜೀವನ ಪರ್ಯಂತ ಮಾತ್ರ ಕ್ಷಮಿಸೋದೇ ಇಲ್ಲ. ದಟ್ ಇಸ್ ದೇ. ಬೇರೆ ರಾಶಿಗಳು ಕ್ಷಮಿಸ್ಬಿಡ್ತಾರೇನೋ, ವೃಶ್ಚಿಕ ರಾಶಿಯವರು ಜೀವನ ಪರ್ಯಂತ ಆ ವ್ಯಕ್ತಿ ಏನೇ ಕ್ಲೋಸ್ ಆದ್ರು, ಏನೇ ಮಾಡಿದ್ರು ಕೂಡ ಒಂದು ಇದ್ದೇ ಇರುತ್ತೆ. ನೆವರ್ ಫರ್ಗೆಟ್. ದಟ್ ಇಸ್ ಯುವರ್ ಪ್ರಾಬ್ಲಮ್. ಹೌದು ಅಲ್ವೋ ಹೇಳಿ, ಖಂಡಿತ ಕಮೆಂಟ್ ಅಲ್ಲಿ ಹೇಳ್ತೀನಿ ಗುರುಗಳೇ. ಅದನ್ನು ನೋಡಿ, ನಿಮ್ಗೆ ಆದ ಒಳ್ಳೇದು 100 ಆಗಿದ್ರು ನೆನ್ಪಿಟ್ಕೊಳ್ಳಲ್ಲ, ಬಟ್ ಆದ ಗಾಯ ಮಾತ್ರ ಜೀವನ ಪರ್ಯಂತ ಮರೆಯಲ್ಲ. ಹೌದು, ಅದಿದೆ. ಅದರಿಂದ ಅದ್ ಮಾರ್ಕ್ ಹೋಗಿ. ಕಷ್ಟವೇ ನಿಮ್ ಕ್ಯಾರೆಕ್ಟರ್ಗೆ, ನಥಿಂಗ್ ಕ್ಯಾನ್ ಬಿ ಡನ್. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಚಂದ್ರಾಷ್ಟಮ, ವೆರಿ ಕೇರ್ಫುಲ್. ಚಂದ್ರ ಶನಿಸಾರ ಕಳ್ಳ ಬುದ್ಧಿ, ಮಂದ ಆಲೋಚನೆ, ಮಂದ ಚಿಂತನ, ಮಂದ ವೃತ್ತಿ, ಸಣ್ಣತನ ಒಬ್ರಿಗೆ ಬರುತ್ತೆ. ನೀವೆಷ್ಟೇ ಒಳ್ಳೆ ಹಣ್ಣಿಡಿ, ನೀನ್ ತಿನ್ನೋ ಕೊಟ್ಟಿದೀವಿ ಅಂದ್ರೆ ಮೆಲ್ಲಗೆ ಕದಿಯೋ ಬುದ್ಧಿ, ಎತ್ತಿಟ್ಕೊಳ್ಳೋ ಬುದ್ಧಿ, ಬಾಯೆಲ್ಲ ಲೊಚ ಸದ್ದು ಮಾಡ್ಕೊಳ್ಳೋ ಬುದ್ಧಿ, ನೀವ್ ಎಷ್ಟೇ ಹೇಳ್ಕೊಡಿ. ಇವತ್ತು ಆ ರೀತಿಯ ಭಾವ ಬೇರೆಯವರಿಂದ ನಿಮ್ಗೇನಾದ್ರೂ ಪ್ರಚೋದನೆ ಆಗೋದು, ಮಾತಿನಲ್ಲೋ, ವ್ಯವಹಾರದಲ್ಲೋ, ಉದ್ಯೋಗದಲ್ಲೋ ಈ ತರದ್ ಆಗ್ತಕ್ಕಂಥದ್ದಾಗುತ್ತೆ. ದುಡುಕ್ಬೇಡಿ, ಹೋಗ್ಬೇಡಿ, ಸ್ಲೋ ಡೌನ್. ಇವತ್ತು ನೀವು ಸ್ಲೋ ಅಲ್ಲ ಅಂದ್ರೆ ಇವತ್ತು ಸ್ಲೋ ಇರುತ್ತೆ. ತಪ್ಪಾದ ವ್ಯಕ್ತಿಗಳ ಪ್ರವೇಶ ಆಗಬಹುದು, ವೆರಿ ಕೇರ್ಫುಲ್. ಅದೊಂದು ನೋಡಿಕೊಳ್ಳಿ. ಇನ್ನು ಮಕರ ರಾಶಿ, ಕೇಂದ್ರಾಧಿಪತಿ ಕೇಂದ್ರದಲ್ಲೇ ಇದ್ದು ಶನಿಸಾರದಲ್ಲಿರುವುದರಿಂದ ಹುಳಿ ಪದಾರ್ಥ, ಹೆಂಡ, ಅಯ್ಯೋ ನ್ಯೂ ಇಯರ್ ಕೇಳ್ತೀರಾ, 7,000 ಅಲ್ಲ 70,000 ಕೋಟಿ ನಡೆಯುತ್ತೆ ಅಂತ ಗುಜರಾತ್ ಡ್ರೈ ಸ್ಟೇಟ್ ಅಲ್ಲೇ ಲಿಕ್ಕರ್ ಇಂಥ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಮಾರ್ಬೋದು ಅಂತ ಕೂಡ ತಂದ್ಬಿಟ್ಟಿದ್ದಾರೆ. ಗಾಂಧಿ ಹುಟ್ಟಿದ ನಾಡು ಅಂತ. ಬೇಕು ನಮ್ಗೆ, ಅಯ್ಯೋ ನಮಗ್ ಬೇಕಪ್ಪ, ನಮಗ್ ಪಾರ್ಟಿ ಇರ್ಬೇಕಪ್ಪ, ಪಾರ್ಟಿ ಇಲ್ದೆ ನಾವ್ ಇರೋದಿಲ್ಲಪ್ಪ, ಇದು ಇರ್ತಕ್ಕಂಥದ್ದು. ಇವತ್ತು ಮಕರ ರಾಶಿ ಆ ತರದಕ್ಕೆ ಸಂಬಂಧಪಟ್ಟಂತ ವ್ಯವಹಾರಗಳು, ಆ ಹೆಂಡದ ವ್ಯಾಪಾರ, ಮದ್ಯದ ವ್ಯಾಪಾರ, ವೈನ್ ವ್ಯಾಪಾರ, ಲಿಕ್ಕರ್ ವ್ಯಾಪಾರ, ಸ್ಟೀಲ್ ವ್ಯಾಪಾರ, ಸಿಮೆಂಟ್ ವ್ಯಾಪಾರ, ಈ ತರದ್ದು ವ್ಯವಹಾರಗಳು, ಮಧ್ಯವರ್ತಿಯ ಕೆಲಸ ಕಾರ್ಯ ವ್ಯವಹಾರಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳು, ಅತ್ಯದ್ಭುತ ಪ್ರಗತಿ. ಕುಂಭರಾಶಿ, ವಿಜಯೋತ್ಸವ, ಮಾಡುತ್ತಿರುವ ಕೆಲಸ ಕಾರ್ಯ ವ್ಯವಹಾರ ಉದ್ಯೋಗ ಎಲ್ಲವೂ ಅತ್ಯದ್ಭುತವಾಗಿ ನಡೆಯತಕ್ಕಂತ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಷಷ್ಠಾಧಿಪತಿ ಷಷ್ಠದಲ್ಲಿದ್ದಾನೆ. ಅದ್ರಲ್ಲೂ ಸೂರ್ಯ ಕುಜ 11ನೇ ಮನೆ. ನಿಮ್ಮನ್ ಮುಟ್ಟೋರು ಉಂಟಾ, ನಿಮ್ಮನ್ ಕೆದಕೋರು ಉಂಟಾ? ರಾಜ ಸಿಂಹಾಸನ ಗೌರವ, ಅದ್ರಲ್ಲಿ ಬೇರೆ ಗುರು ವಕ್ರ ಬಿಡ್ತಾನೆ ನಿಮಗೆ. ವಿಶೇಷವಾಗಿ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಪ್ಯಾಂಕ್ರಿಯಾಸ್, ಕರಳು, ಸಣ್ಣ ಕರಳು, ಮೋಷನ್, ಮಲಬದ್ಧತೆ, ಈ ತರದಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿದ್ರೆ ಅದೊಂದು ಸಣ್ಣ ಎಚ್ಚರಿಕೆ ತಗೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಿಕ್ಕಂತೇನು ತೊಂದರೆಗಳಿಲ್ಲ ಮಕ್ಕಳೇ. ಇನ್ನು ವಿಶೇಷವಾಗಿ ಮೀನರಾಶಿ, ಚೆನ್ನಾಗಿದೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರ ಚೆನ್ನಾಗಿದ್ದಾನೆ. ಒಳ್ಳೆ ಲಾಭ ಕೊಡ್ಬೇಕು, ಹೆಸರು ಕೊಡ್ಬೇಕು, ಕೀರ್ತಿ ಕೊಡ್ಬೇಕಾ. ಆದರೆ ಶನಿ ಸಾರಗಳನ್ನು ಹುಡುಕ್ಬೇಕು ಮಕ್ಕಳೇ. ಸಾಂಬಾರ್ ನೋಡಕ್ ಚೆನ್ನಾಗಿದೆ, ಅದು ಪೆಪ್ಪರ್ ಸಾಂಬಾರ, ಜೀರಾ ಸಾಂಬಾರ. ನಮಗ್ ಜೀರಾ ಆಗಲ್ಲ, ಗೊತ್ತಿಲ್ಲ, ಹಾಕೊಂಡು ಒಯ್ಕೊಂಡ್ಬಿಡುತ್ತೆ ಕೆಲವರಿಗೆ. ಕೆಲವ್ರಿಗೆ ಪೆಪ್ಪರ್ ಆಗಲ್ಲ, ಓವರ್ ಹೀಟ್ ಆಗ್ಬಿಡುತ್ತೆ. ಪೈಲ್ಸು ಪಿಸ್ತೂಲರು ಜಾಸ್ತಿ ಪೆಪ್ಪರ್ ತಿನ್ಬಾರ್ದು ಅಂತೀವಿ, ಹೀಟ್ ಪದಾರ್ಥ ಜಾಸ್ತಿ ತಿನ್ಬಾರ್ದು ಅಂತೀವಿ. ಚೆನ್ನಾಗಿದೆ ತಿನ್ನೋ. ಉಲ್ಟಾ ಪಲ್ಟಾ ಆಗ್ತಕ್ಕಂಥ ಒಂದು ಪ್ರಭಾವ. ಜಾಗ್ರತೆ. ನಿಮ್ಮ ಹೆಸರಿಗೆ ಒಂದು ಕಳಂಕ ತಂದಿಟ್ಕೊಬಿಡ್ತೀವಿ. ಕಳಂಕದ ವ್ಯವಹಾರ, ಕಳಂಕದ ವ್ಯಾಪಾರ, ಕಳಂಕದ ಉದ್ಯೋಗ, ಕಳಂಕದ ವ್ಯಕ್ತಿಗಳು, ಅಡ್ಡದಾರಿಯ ವ್ಯವಹಾರಗಳು, ವೆರಿ ಕೇರ್ಫುಲ್. ಯಾಕಂದ್ರೆ ಬುಧನೂ ವಕ್ರ ಇದ್ದಾನೆ. ಬುದ್ಧಿಕಾರಕ. ಅದರಿಂದ ಚಂದ್ರ ಶನಿಸಾರದಲ್ಲಿರೋದ್ರಿಂದ ಅಲ್ಲೆಲ್ಲೋ ಒಂದು ಸಣ್ಣದಾಗಿ ಯಾವುದೋ ಮಾಡಬಾರ್ದು ಮಾಡಿತ್ತು ಆಗಬಾರ್ದಾಗುತ್ತೆ. ನೋಡ್ಕೊಂಡು ನಿಧಾನ ಮಾಡಿ, ಅನುಭವಿಸ್ತನ್ ಕೇಳಿ, ಗೊತ್ತಿಲ್ಲದನ್ನ ಕೇಳಿ, ಆಯ್ತರ ಗೊತ್ತಿಲ್ಲದನ್ನ ಕೇಳಿ ಮಾಡಿ. ದೂರದ ಕೆಲಸ, ದೂರದ ಬೆಟ್ಟ, ದೂರದ ಆಸೆ, ದೊಡ್ಡ ಆಸೆ, ಜಾಗರೂಕತೆಯಿಂದ ಹೆಜ್ಜೆ ಹಾಕಿ.
ದೊಡ್ಡದು ಬೇಕು, ದೊಡ್ಡ ಭಾರ ಏನು ಮಾಡ್ಲಿಕ್ಕಾಗಲ್ಲ, ದೊಡ್ಡ ಭಾರ ಹೊರಲೇಬೇಕು. ಜಾಗರೂಕತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.